ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಥ್ರಿಲ್ಲರ್ ಕನ್ನಡ. ಇವತ್ತು ನಾವು ನೋಡುವ ಮೂವಿ ಯಾವುದೆಂದರೆ ಹೊಸದಾಗಿ ರಿಲೀಸ್ ಆಗಿರೋ ಒಡೆಲಾ 2 ಎಂಬ ಮೂವಿ. ಕಥೆಯೊಳಗೆ ಹೋಗೋದಕ್ಕಿಂತ ಮುಂಚೆ ನನಗೊಂದು ಮೋಟಿವೇಶನ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಮೂವಿ ಇಷ್ಟವಾದರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮೂವಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಕಥೆಯೊಳಗೆ ಹೋಗೋಣ. ಈ ಮೂವಿಯ ಆನ್ಲೈನರ್ ಹೇಳೋದಾದರೆ, ಆ ಊರಲ್ಲಿ ಯಾವುದೇ ಹುಡುಗಿಗೆ ಮದುವೆ ಆದ್ರೆ ಅಂದು ರಾತ್ರಿ ಮದುವೆ ಹುಡುಗಿ ಕಾಣೆ ಆಗ್ತಾಳೆ. ಹಾಗೆ ಮಾರನೇ ದಿನ ನೋಡಿದ್ರೆ ಆ ಹುಡುಗಿಯನ್ನು ಯಾರೋ ರೇಪ್ ಮಾಡಿ ಕೊಲೆ ಮಾಡಿರ್ತಾರೆ. ಆದ್ದರಿಂದ ಆ ಊರಲ್ಲಿ ಮದುವೆ ಮಾಡಲು ಎಲ್ಲರೂ ಹೆದರ್ತಾರೆ. ಹಾಗೆ ಆ ಊರಲ್ಲಿ ಮದುವೆ ನಡೆದು ವರ್ಷಗಳಾಗಿರುತ್ತದೆ. ಈ ಒಂದು ಘಟ್ಟದಲ್ಲಿ ಈ ರೀತಿ ಮಾಡುತ್ತಿರೋ ವ್ಯಕ್ತಿ ಯಾರು ಅಂತ ಹುಡುಕಿಕೊಂಡು ಎಲ್ಲರೂ ಹೋಗುವಾಗ ಅದೇ ಊರಲ್ಲಿ ವಾಸವಾಗಿರುವ ತಿರುಪತಿ ಎಂಬ ಒಂದು ಹುಡುಗ ಮಾಡುತ್ತಿರೋದು ಅಂತ ವಿಷಯ ತಿಳಿಯುತ್ತದೆ. ಇದರಿಂದ ಊರಲ್ಲಿರುವ ಎಲ್ಲರಿಗೂ ಅವನ ಮೇಲೆ ಕೋಪ ಬರುತ್ತದೆ. ಅದರಲ್ಲೂ ಅವನ ಹೆಂಡತಿಗೆ ಕೋಪ ನೆತ್ತಿಗೇರಿ, ನೀನೇನ ಊರಲ್ಲಿ ಯಾರಿಗೆ ಮದುವೆ ಆದ್ರೂ ಅವರ ಫಸ್ಟ್ ನೈಟ್ ಅಂದು ಅವರನ್ನ ಕಿಡ್ನಾಪ್ ಮಾಡಿ ಬಂದು ರೇಪ್ ಮಾಡಿ ಕೊಲೆ ಮಾಡುತ್ತಿದ್ದು ಅಂತ ಹೇಳಿ ತಿರುಪತಿಯವರ ತಲೆಯನ್ನು ಕಿತ್ತು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಸರೆಂಡರ್ ಆಗ್ತಾರೆ. ಇಲ್ಲಿಯೇ ಈ ಕಥೆಯು ಆರಂಭಗೊಳ್ಳುತ್ತದೆ. ಈ ಮೂವಿಯ ಮೊದಲ ಪಾರ್ಟ್ ಇಲ್ಲಿಯೇ ಸ್ಟಾಪ್ ಆಗಿರುತ್ತದೆ. ಮೊದಲ ಪಾರ್ಟ್ ನೋಡಿದವರಿಗೆ ಈ ಮೂವಿಯು ಚೆನ್ನಾಗಿ ಅರ್ಥವಾಗುತ್ತದೆ. ಈ ಕಥೆಯ ಆರಂಭದಲ್ಲಿ ಕಳೆದ ಪಾರ್ಟ್ ನಲ್ಲಿ ಹೀರೋಯಿನ್ ಆಗಿದ್ದ ಸ್ವಲ್ಪ ಮುಂಚೆ ಹೇಳಿದ ಸೈಕೋ ತಿರುಪತಿಯ ಹೆಂಡತಿಯಾದ ರಾಧಾಳ ತಲೆಯನ್ನು ಒಂದು ಚಿಕ್ಕ ಹುಡುಗಿ ಕೈಯಲ್ಲಿ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಇಲ್ಲಿಯೇ ನಮ್ಮ ಸೆಕೆಂಡ್ ಪಾರ್ಟ್ ಆರಂಭಗೊಳ್ಳುತ್ತದೆ. ಇಲ್ಲಿಂದ ಕಥೆಯು ಒಂದು ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಏನಂದ್ರೆ ಫಸ್ಟ್ ಪಾರ್ಟ್ ಅಲ್ಲಿ ಸೈಕೋ ತಿರುಪತಿಯನ್ನು ತನ್ನ ಹೆಂಡತಿ ರಾಧಾ ಕೊಲೆ ಮಾಡಿದಳು ಅಂತ ಹೇಳಿದ್ದೆ ಅಲ್ವಾ. ಹಾಗೆ ಕೊಲೆ ಮಾಡಿದ ನಂತರ ರಾಧಾ ಜೈಲಿಗೆ ಹೋಗ್ತಾಳೆ. ಇಲ್ಲಿ ಇನ್ನೊಂದ್ ಕಡೆ ಡಾಕ್ಟರ್ ತಿರುಪತಿಯ ಬಾಡಿಯನ್ನು ಪರಿಶೋಧನೆ ಮಾಡ್ತಾ ಇರ್ತಾರೆ. ಆಗ ಡಾಕ್ಟರ್ ಹೇಳ್ತಾರೆ, ಇವರ ಬಾಡಿಯಲ್ಲಿ ಇಷ್ಟೊಂದು ಗಾಯಗಳಿವೆ ಅಲ್ಲ, ಇದು ಹೇಗೆ ಆಗಿದು ಅಂತ. ಆಗ ಒಡೆಲಾ ಅಂತ ಒಂದು ಗ್ರಾಮ ಇತ್ತು. ಆ ಗ್ರಾಮದಲ್ಲಿ ಯಾವುದೇ ಹುಡುಗಿಗೆ ಮದುವೆ ಆದ್ರೂ ಸಹ ಅಂದು ರಾತ್ರಿ ಆ ಹುಡುಗಿಯನ್ನು ಕಿಡ್ನಾಪ್ ಮಾಡಿ ಇವನು ರೇಪ್ ಮಾಡ್ತಿದ್ದ. ಅದು ಅಲ್ಲದೆ ರೇಪ್ ಮಾಡಿದ್ದು ಬೇರೆಯವರಿಗೆ ಹೇಳದಿರೋದಕ್ಕೆ ಅವರನ್ನು ಕೊಲೆ ಮಾಡುತ್ತಿದ್ದ ಅಂತ ಹೇಳ್ತಾರೆ. ಅವಾಗ ಡಾಕ್ಟರ್ ಇವನು ಇಷ್ಟೊಂದು ಕ್ರೂರನಾಗಿದ್ದನ ಅಂತ ಪರಿಶೋಧನೆಯನ್ನು ಮುಗಿಸಿ ಅವನ ಬಾಡಿಯನ್ನು ಊರಿಗೆ ತರ್ತಾರೆ. ತಿರುಪತಿಗೆ ಒಂದು ಗೆಳೆಯ ಇರ್ತಾನೆ. ಅದು ಅಲ್ಲದೆ ತಿರುಪತಿಯ ಅಮ್ಮ ಮತ್ತು ತಮ್ಮನ ಬಿಟ್ರೆ ತಿರುಪತಿಯ ಬಾಡಿ ನೋಡಕ್ಕೆ ಆ ಗ್ರಾಮದಲ್ಲಿ ಇರುವ ಬೇರೆ ಯಾರು ಬರೋದಿಲ್ಲ. ಗ್ರಾಮದ ಜನರೆಲ್ಲ ಮೀಟಿಂಗ್ ಸೇರುವ ಆಲದ ಮರದ ಕೆಳಗಡೆ ಕೂತ್ಕೊಂಡು ನಮ್ಮ ಊರಲ್ಲಿ ಮದುವೆಯಾದ ಹುಡುಗಿಯರನ್ನೆಲ್ಲ ಅನ್ಯಾಯವಾಗಿ ಕೊಂದಿದ್ದಾನೆ. ಆದ್ರಿಂದ ಇವನು ಸತ್ ಮೇಲೂ ಸಹ ನೆಮ್ಮದಿಯಿಂದ ಇರಬಾರ್ದು, ಅದಕ್ಕೇನಾದ್ರೂ ಪೂಜೆ ಇದೆಯಾ ಅಂತ ಒಬ್ಬ ಸ್ವಾಮಿ ಜೊತೆ ಕೇಳ್ತಾರೆ. ಆಗ ಸ್ವಾಮೀಜಿ ಕೂಡ ಕೆಲವು ಜಾತಕ ಮತ್ತು ನೋಟ್ಬುಕ್ ಗಳನ್ನ ನೋಡಿ ಇದಕ್ಕೆ ಒಂದೇ ಒಂದು ಪರಿಹಾರ ಇರೋದು, ಅದು ಸಮಾಧಿ ದಂಡನೆ ಅಂತ ಹೇಳ್ತಾರೆ. ಆಗ ಕೇಳ್ತಾರೆ ಅದು ಏನು ಅಂತ. ಆಗ ಸ್ವಾಮಿ, ಒಬ್ಬ ವ್ಯಕ್ತಿಯು ತೀರಿ ಹೋದ ನಂತರ ಆ ಬಾಡಿಯನ್ನು ಸುಟ್ಟ ಮೇಲೆ ಅದರಲ್ಲಿರುವ ಆತ್ಮಕ್ಕೆ ಮೋಕ್ಷ ಸಿಗುತ್ತದೆ, ಅದನ್ನು ನಾವು ನಿಲ್ಲಿಸಬೇಕು. ಒಂದು ಬಾಡಿಯನ್ನು ಸಮಾಧಿ ಮಾಡುವಾಗ ಎಷ್ಟು ಕಷ್ಟವಾಗುತ್ತದೋ ಅದೇ ತರ ಆ ಆತ್ಮ ಕೂಡ ಕಷ್ಟಪಡಬೇಕು. ಸಾಮಾನ್ಯವಾಗಿ ಸಮಾಧಿ ಮಾಡುವಾಗ ಬಾಡಿಯನ್ನು ಮಲಗಿಸಿಬಿಟ್ಟು ಸಮಾಧಿ ಮಾಡ್ತಾರೆ. ಆದರೆ ಈ ತಿರುಪತಿಯ ಬಾಡಿಯನ್ನು ನಿಲ್ಲಿಸ್ಬಿಟ್ಟು ಸಮಾಧಿ ಮಾಡುವ ಅವನ ಬಾಡಿಯ ಮೇಲೆ ಕೋಳಿಯ ರಕ್ತ, ಊರಲ್ಲಿರುವವರ ಉಗುರು ಮತ್ತು ಕಪ್ಪು ಬಣ್ಣದ ದಾರ ಇವುಗಳಿಂದೆಲ್ಲ ಅವನ ಬಾಡಿಯನ್ನು ನಾವು ಕಟ್ಟಬೇಕು. ಈ ತರ ಎಲ್ಲ ಮಾಡಿದರೆ ಅವನ ಸಮಾಧಿಯೊಳಗಡೆನೆ ಅವನ ಆತ್ಮವಿದ್ದು ಅವನಿಗೆ ತುಂಬಾ ದಂಡನೆಗಳು ಸಿಗುತ್ತದೆ. ಇದು ನರಕಕ್ಕಿಂತ ತುಂಬಾ ಕಠಿಣವಾಗಿರುತ್ತದೆ ಅಂತೆಲ್ಲ ಹೇಳ್ತಾರೆ. ಇದಕ್ಕೆ ಊರಿನ ಜನರು ಸಹ ಒಪ್ಪಿಕೊಳ್ಳುತ್ತಾರೆ. ಅವಾಗ ತಿರುಪತಿಯ ಗೆಳೆಯ ಮತ್ತು ತಮ್ಮ ಸೇರಿ ತಿರುಪತಿಯ ಬಾಡಿಯನ್ನು ಸುಡುಗಾಡಲ್ಲಿ ಹೂಳುವುದಕ್ಕೆ ಅಂತ ತಗೊಂಡು ಬರ್ತಾರೆ. ಇಲ್ಲಿ 4 ಜನರು ಹಿಡಿಬೇಕಾದ ಬಾಡಿಯನ್ನು ಯಾರು ಸಹ ಹಿಡಿಕೆ ಸೇರದೆ ಇಬ್ರೇ ತಗೊಂಡು ಹೋಗುವುದರಿಂದ ಅಲ್ಲಿ ಊರಲ್ಲಿರುವವ್ರನ್ನ ನೋಡುವಾಗೆಲ್ಲ ತಿರುಪತಿಯ ಆತ್ಮವು, ನಾನು ನಿಮ್ಮೊಟ್ಟಿಗೆ ಎಲ್ಲ ಚೆನ್ನಾಗಿ ಇರ್ತಿದ್ದೆ ಅಲ್ವಾ, ಹುಡುಗಿಯರ ವಿಷಯದಲ್ಲಿ ಮಾತ್ರ ಸ್ವಲ್ಪ ಕೆಟ್ಟದಾಗಿ ಬಿಹೇವ್ ಮಾಡ್ತಿದ್ದೆ ಅಲ್ವಾ, ನನ್ನ ಸಮಾಧಿ ಮಾಡಕ್ಕೆ ತಗೊಂಡು ಹೋಗುವಾಗ್ಲಾದ್ರೂ ಒಂದು ಕೈ ಸಹಾಯ ಮಾಡಬಾರ್ದ ಅಂತ ಕೆಂಚೋ ತರನು ತೋರಿಸ್ತಾರೆ. ಹಾಗೆ ತಿರುಪತಿಯ ತಮ್ಮ ತನ್ನ ಅಣ್ಣನನ್ನು ಹೂಳಲು ಅಂತ ಬಂದಾಗ ಊರಿನ ದೊಡ್ಡವರು, ನಿನ್ನ ಅಣ್ಣ ಏನು ಸಣ್ಣ ತಪ್ಪುಗಳು ಮಾಡಿ ತೀರಿ ಹೋಗಿದ್ದು, ಅವನು ಈ ಊರಿನ ಎಲ್ಲಾ ಹುಡುಗಿಯರ ಜೀವನದಲ್ಲೂ ಆಟ ಆಡಿದ್ದಾನೆ, ಆದ್ರಿಂದ ಅವನಿಗೆ ಒಂದು ದೊಡ್ಡ ದಂಡನೆ ಕೊಡಲು ತೀರ್ಮಾನಿಸಿದೀವಿ ಅಂತ ಹೇಳಿ ಆ ಸ್ವಾಮಿ ಹೇಳಿರುವ ಎಲ್ಲಾ ಕಾರ್ಯಗಳನ್ನು ಮಾಡ್ತಾರೆ. ಹಾಗೆ ತಿರುಪತಿಯ ಬಾಡಿಯನ್ನು ಅಲ್ಲಿ ನಿಲ್ಲಿಸಿ ಅದರ ಮೇಲೆ ಕೋಳಿಯ ರಕ್ತವನ್ನು ಹಾಗೂ ಊರವರ ಉಗುರನ್ನು ಹಾಗೂ ಕಪ್ಪು ಬಣ್ಣದ ದಾರವನ್ನು ಕಟ್ಟಿ ಆ ಬಾಡಿಯನ್ನು ಹೂಳುತ್ತಾರೆ. ಇದು ನೋಡಿ ತಿರುಪತಿಯ ಕುಟುಂಬದವರು ಜೋರಾಗಿ ಕಿರ್ಚಿ ಅಳ್ತಾ ಇರ್ತಾರೆ. ಅದರ ನಂತರ ಆ ಸಮಾಧಿ ಹತ್ತಿರ ಜೋರಾಗಿ ಗಾಳಿ ಬೀಸೋ ತರನು, ಮರದಲ್ಲಿದ್ದ ಹಕ್ಕಿಗಳೆಲ್ಲ ಹಾರಾಡೋ ತರನ್ನು ಎಲ್ಲ ತೋರಿಸ್ತಾರೆ. ಇವಾಗ ಊರವರೆಲ್ಲರೂ ಇನ್ನು ನಮಗೆ ತಿರುಪತಿಯ ತೊಂದರೆ ಇರುವುದಿಲ್ಲ ಅಂತ ಹೇಳಿ ಅವರವರ ಮನೆಗೆ ಹೊರಡ್ತಾರೆ. ಆವಾಗ ನಮಗೆ ಹಿಮಾಲಯದಲ್ಲಿರುವ ಕೆಲವು ಸ್ವಾಮಿಗಳನ್ನ ತೋರಿಸ್ತಾರೆ.
ಅವರು ತುಂಬಾ ಕಾಲದಿಂದ ಧ್ಯಾನ ಮಾಡಿ ಇವತ್ತೇ ಕಣ್ಣು ತೆರೆದಿರ್ತಾರೆ. ಒಡೇಲಾ ಅನ್ನುವ ಗ್ರಾಮದಲ್ಲಿ ಒಂದು ಶಕ್ತಿಶಾಲಿಯಾದ ಆತ್ಮವು ಹೊರಗಡೆ ಬರಲು ಪ್ರಯತ್ನಿಸ್ತಾ ಇದೆ. ಅದು ಹೊರಗಡೆ ಬಂದ್ರೆ ಅದನ್ನು ಯಾರಿಗೂ ತಡೆಯಲಾಗದಷ್ಟು ಶಕ್ತಿಶಾಲಿಯಾಗಿರುತ್ತದೆ. ಅದು ಅಲ್ಲದೆ ಆ ಊರನ್ನೇ ತುಂಡು ತುಂಡಾಗಿ ಮಾಡಿಬಿಡುತ್ತದೆ ಅಂತ ಹೇಳ್ತಾರೆ. ಅವಾಗ ಅದನ್ನು ಹೇಗೆ ಸ್ಟಾಪ್ ಮಾಡೋದು ಅಂತ ಇನ್ನೊಂದು ಸ್ವಾಮಿ ಕೇಳಿದಾಗ ಅದು ಒಬ್ಬರಿಂದ ಮಾತ್ರ ಸಾಧ್ಯವಾಗುತ್ತದೆ. ಆ ವ್ಯಕ್ತಿಯು ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು 100 ಕೋಟಿ ಸಲ ಹೇಳಿರ್ಬೇಕು. ಆ ತರ ಹೇಳಿದ್ರೆ ಮಾತ್ರ ಆ ಆತ್ಮವನ್ನು ನಿಗ್ರಹಿಸಲು ಸಾಧ್ಯ ಅಂತ ಹೇಳ್ತಾರೆ. ಅಲ್ಲಿಂದ ಕಟ್ ಮಾಡಿದ್ರೆ ಒಡೇಲಾ ಗ್ರಾಮವನ್ನು ತೋರಿಸ್ತಾರೆ. ಈ ಒಡೇಲಾ ಗ್ರಾಮವು ತಿರುಪತಿಯ ಮರಣದ ನಂತರ ಹಳೆ ತರ ಸಂತೋಷದಿಂದ ನಡೀತಾರೆ. ಹಾಗೆ ಆ ಊರಲ್ಲಿ ಒಂದು ಮದುವೆ ನಡೆದು ವರ್ಷಗಳಾಗಿರುತ್ತದೆ. ಅದು ಅಲ್ಲದೆ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಹಬ್ಬಗಳು ಸಹ ನಡೆದಿರುವುದಿಲ್ಲ. ಹಾಗೆ ಇವಾಗ ಆ ದೇವಸ್ಥಾನದಲ್ಲಿ ಒಂದು ಹಬ್ಬ ನಡೆಯುತ್ತದೆ. ಅದು ಅಲ್ಲದೆ ಆ ಹಬ್ಬದ ಜೊತೆಗೇನೆ ಒಂದು ಜೋಡಿಯ ಮದುವೆ ಮಾಡಿಕೊಡೋಣ ಅಂತನೂ ತೀರ್ಮಾನಿಸಿರುತ್ತಾರೆ. ತುಂಬಾ ವರ್ಷಗಳ ನಂತರ ಒಂದು ಹಬ್ಬ ಮತ್ತು ಮದುವೆ ನಡೀತಿರೋದ್ರಿಂದ ತುಂಬಾ ಗಂಭೀರವಾಗಿ ಎಲ್ಲವನ್ನು ರೆಡಿ ಮಾಡ್ತಾ ಇರ್ತಾರೆ. ಇವಾಗ ನಮಗೆ ಸ್ವಾಮಿಯನ್ನ ತೋರಿಸ್ತಾರೆ. ಅದೇ ತಿರುಪತಿಯನ್ನ ಹೇಗೆ ಸಮಾಧಿ ಮಾಡಬಹುದು ಅಂತ ಐಡಿಯಾ ಕೊಟ್ರಲ್ಲ, ಆ ಸ್ವಾಮಿಯನ್ನ ತೋರಿಸ್ತಾರೆ. ಆ ಸ್ವಾಮಿಯು ಟಿವಿ ಸ್ವಿಫ್ಟಿಯಲ್ಲಿ ಬರುತ್ತಿರುತ್ತಾರೆ. ಇನ್ನೊಂದ್ ಕಡೆ ಆ ಮದುವೆ ಒಳ್ಳೆ ರೀತಿಯಲ್ಲಿ ನಡೆಯುವುದಾಗಿಯೂ ಇವತ್ತು ಅವರ ಫಸ್ಟ್ ನೈಟ್ ಆದ್ರಿಂದ ಅದಕ್ಕಿರುವ ಕಾರ್ಯಗಳನ್ನು ರೆಡಿ ಮಾಡುವುದಾಗಿಯೂ ಆ ಹುಡುಗಿ ತುಂಬಾ ಆಕಾಂಕ್ಷೆಗಳಿಂದ ಕಾಯ್ತಿರುವುದಾಗಿಯೂ ಸಹ ತೋರಿಸ್ತದೆ. ಆ ಸ್ವಾಮಿಯು ಸಹ ಸುಡುಗಾಡನ್ನು ಪಾಸ್ ಮಾಡಿ ಹೋಗ್ಬೇಕಾಗುತ್ತದೆ. ಅವಾಗ ಆ ಸುಡುಗಾಡಲ್ಲಿ ಆ ಊರಿನ ಕೆಲವು ಜನರು ಮದ್ಯಪಾನ ಮಾಡುತ್ತಾ ಇರುತ್ತಾರೆ. ಅವಾಗ ಅವರು ಸ್ವಾಮಿಯನ್ನ ಕರೆದು ಎಲ್ಲಿಗೆ ಸ್ವಾಮಿ ಈ ರಾತ್ರಿ ಹೋಗ್ತಿರೋದು ಅಂತ ಕೇಳ್ತಾರೆ. ಆಗ ಸ್ವಾಮಿ ಹೇಳ್ತಾರೆ, ತುಂಬಾ ವರ್ಷಗಳಾದ್ಮೇಲೆ ಊರಲ್ಲಿ ಒಂದು ಮದುವೆ ನಡೆದಿದೆ ಅಲ್ವಾ, ಇವತ್ತು ಅವರಿಗೆ ಮೊದಲ ರಾತ್ರಿ ಆದ್ರಿಂದ ನಾನು ಆಶೀರ್ವಾದ ಮಾಡಿದ್ಮೇಲೆ ಅವರಿಬ್ಬರು ರೂಮ್ಗೆ ಹೋಗೋದು ಅಂತ ಹೇಳ್ತಾರೆ. ಆಗ ಅದರಲ್ಲಿದ್ದ ಒಂದು ಹುಡುಗ, ಇವತ್ತು ಮದುವೆ ಆಯ್ತಲ್ಲ, ಆ ಹುಡುಗಿಯನ್ನ ನಾನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ದೆ, ಆದ್ರೆ ಅವಳು ನನಗೆ ಮೋಸ ಮಾಡಿ ಬೇರೆ ಹುಡುಗನನ್ನು ಮದುವೆ ಮಾಡಿಕೊಂಡಳು. ಆ ಹುಡುಗಿಯನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಸ್ವಾಮಿ, ನನ್ನ ಮೈಯಲ್ಲಿ ತಿರುಪತಿಯ ಆತ್ಮ ಸೇರ್ಕೊಂಡಿದೆ ಅಂತ ಹೇಳಿ ಇವಾಗ್ಲೇ ಅವಳ ಮನೆಗೆ ಹೋಗಿ ಆ ಹುಡುಗಿಯನ್ನ ಏನಾದ್ರೂ ಮಾಡ್ತೀನಿ ಅಂತ ಹೇಳ್ತಾನೆ. ಇದೆಲ್ಲ ಕೇಳುವಾಗ ಸ್ವಾಮೀಜಿಗೆ ತುಂಬಾನೇ ಕೋಪ ಬರುತ್ತದೆ. ಇಷ್ಟು ಕೇವಲವಾಗಿ ಮಾತನಾಡುವವರ ಜೊತೆ ನಾನು ಸೇರುವುದಿಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ವೇಗವಾಗಿ ನಡೆಯುವುದನ್ನು ತೋರಿಸ್ತಾರೆ. ಆವಾಗ ಸ್ವಾಮಿಗೆ ವಾಶ್ರೂಮ್ ಹೋಗಕ್ಕೆ ಅರ್ಜೆಂಟ್ ಆಗುತ್ತದೆ. ಹಾಗೆ ಸ್ವಾಮಿ ಅವರು ಸುಡುಗಾಡಿಗೆ ರೀಸಸ್ ಮಾಡಕ್ಕೆ ಅಂತ ಹೋಗ್ತಾರೆ. ಹಾಗೆ ಅವರು ಎಲ್ಲೆಲ್ಲೋ ರೀಸಸ್ ಮಾಡೋದು ಯಾಕೆ, ತಿರುಪತಿಯ ಸಮಾಧಿ ಮೇಲೆನೆ ಮಾಡುವ ಅಂತ ಹೇಳಿ ತಿರುಪತಿಯ ಸಮಾಧಿ ಮೇಲೆ ರೀಸಸ್ ಮಾಡ್ತಾ ಇರುವಾಗ ಅವರ ಕಾಲಿಗೆ ಒಂದು ಮುಳ್ಳು ತಾಗುತ್ತದೆ. ಹಾಗೆ ಮುಳ್ಳು ತಾಗಿ ಅವರ ಕಾಲಿಂದ ರಕ್ತ ಬಂದು ತಿರುಪತಿಯ ಸಮಾಧಿ ಮೇಲೆ ಬೀಳುತ್ತದೆ. ಇದರಿಂದ ತಿರುಪತಿಯ ಆತ್ಮವು ಸಮಾಧಿಯಿಂದ ಹೊರಗಡೆ ಬಂದು ಆ ಸ್ವಾಮಿಯ ಮೈಗೆ ಸೇರಿಕೊಳ್ಳುತ್ತದೆ. ಇವಾಗ ತಿರುಪತಿಯು ನನ್ನ ಸಮಾಧಿಗೆ ದಂಡನೆ ಕೊಡ್ಬೇಕು ಅಂತ ಅನ್ಕೊಂಡಿರುವುದು, ನನಗೆ ಕಷ್ಟ ಬರ್ಲಿ ಅಂತ ಅನ್ಕೊಂಡಿದ್ರಲ್ಲ, ಹಾಗೆ ಅನ್ಕೊಂಡ ನಿಮ್ಮನ್ನು ಮತ್ತು ಗ್ರಾಮದವರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ನಾನು ಸಾಯೋದಕ್ಕಿಂತ ಮುಂಚೆ ಏನು ಮಾಡುತ್ತಿದ್ದೆ ಅದನ್ನೇ ಇವಾಗ ಆತ್ಮವಾಗಿಯೂ ಸಹ ಮಾಡುತ್ತೇನೆ ಅಂತ ಹೇಳುತ್ತದೆ. ಹಾಗೆ ಸ್ವಾಮಿ ಮದುವೆ ಮನೆಗೆ ಬಂದಾಗ, ಹುಡುಗಿ ಅಪ್ಪ ನಿಮಗೋಸ್ಕರ ಇಷ್ಟೊತ್ತು ಕಾಯ್ತಾ ಇದ್ದೀವಿ, ಬೇಗ ಹೋಗಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ. ಹಾಗೆ ಸ್ವಾಮಿ ರೂಮ್ ಒಳಗಡೆ ಹೋಗಿ ಅವರನ್ನ ಆಶೀರ್ವಾದ ಮಾಡುವಾಗ ಆ ಹುಡುಗಿಯ ಸ್ವಂತ ನೋಡಿ ಸ್ವಾಮಿಯ ಮೈಯಲ್ಲಿರುವ ತಿರುಪತಿಗೆ ಆ ಹುಡುಗಿಯನ್ನು ಹೇಗಾದ್ರೂ ಸ್ವಂತ ಮಾಡಿಕೊಳ್ಬೇಕು ಅನ್ನೋ ಆಸೆ ಬರುತ್ತದೆ. ಅಲ್ಲಿಂದ ಕಟ್ ಮಾಡಿದ್ರೆ ಹುಡುಗ ಮತ್ತು ಹುಡುಗಿ ಒಟ್ಟಿಗೆ ಮಲ್ಕೊಂಡು ಮಾತನಾಡುತ್ತಾ ಇರುವಾಗ ಹುಡುಗಿ ಹೇಳ್ತಾಳೆ, ನನ್ನ ಮೈಯಲ್ಲಿ 9 ಮಚ್ಚೆಗಳಿವೆ ಅಂತ. ಆಗ ಗಂಡ ಅದನ್ನ ನಾನು ನೋಡಬಹುದಾ ಅಂತೆಲ್ಲ ಆಸೆಯಿಂದ ಮಾತನಾಡುತ್ತಾ ಇರುವಾಗ ಅಲ್ಲಿಯ ಬಾಗಿಲು ಹೊಡೆದುಕೊಂಡು ಸ್ವಾಮಿಯು ಒಳಗಡೆ ಬರ್ತಾರೆ. ಇದು ನೋಡಿದ ಹುಡುಗ, ನಾವಿಬ್ರು ರೂಮಲ್ಲಿ ಇರುವಾಗ ನಿಮಗೇನು ಇಲ್ಲಿ ಕೆಲಸ, ಹೊರಗಡೆ ಹೋಗಿ ಅಂತ ಹೇಳುವಾಗ ಸ್ವಾಮಿ ಆ ಹುಡುಗನನ್ನ ಕೊಲೆ ಮಾಡಿಬಿಡುತ್ತಾರೆ. ಅದಾದ್ಮೇಲೆ ಹುಡುಗಿ ಹತ್ತಿರ ಬಂದು, ನಿನ್ನ ಗಂಡ ನಿನ್ನ ಜೊತೆ ಒಂದು ಕ್ವಶನ್ ಕೇಳಿದ್ರಲ್ಲ, ಅದಕ್ಕೆ ನಾನು ಆನ್ಸರ್ ಮಾಡ್ಲಾ ಅಂತ ಹೇಳಿ ಆ ಹುಡುಗಿಯ ಹತ್ತಿರ ಬಂದು ರೇಪ್ ಮಾಡಕ್ಕೆ ನೋಡ್ತಾರೆ. ಅದಾದ್ಮೇಲೆ ಬೆಳಿಗ್ಗೆ ಪೊಲೀಸರು ಬಂದು ಸ್ವಾಮಿಯ ಹುಡುಗಿಯನ್ನ ರೇಪ್ ಮಾಡಿ ಕೊಲೆ ಮಾಡಿದ್ದು ಅಂತ ಅರೆಸ್ಟ್ ಮಾಡಕ್ಕೆ ನೋಡುವಾಗ ಸ್ವಾಮಿಯು, ನಾನು ಸುಡುಗಾಡಲ್ಲಿ ರೀಸಸ್ಗೆ ಹೋಗಿದ್ದೆ, ಅವಾಗ ನನ್ನ ಮೈಗೆ ಬಂದು ಏನೋ ಒಂದು ಶಕ್ತಿ ಸೇರಿತು, ಅದಾದ್ಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಸ್ವಾಮಿಯು ಸ್ಟೇಷನ್ ನಲ್ಲಿ ಪೊಲೀಸ್ ಜೊತೆ, ಅದೇ ಆ 4 ಹುಡುಗರಲ್ಲಿ ಒಬ್ಬ ಹೇಳ್ತಿದ್ದ ನೋಡಿ, ಆ ಹುಡುಗಿಯನ್ನ ನಾನು ತುಂಬಾ ಲವ್ ಮಾಡ್ತಿದ್ದೆ, ಅವಳು ನನಗೆ ಮೋಸ ಮಾಡಿದ್ಲು, ಆದ್ರಿಂದ ತಿರುಪತಿಯ ಆತ್ಮ ಮೈಗೆ ಸೇರ್ಕೊಂಡಿದೆ ಅಂತ ಅವಳನ್ನ ನಾನು ರೇಪ್ ಮಾಡ್ತೀನಿ ಅಂತ ಹೇಳಿದ್ದು, ಅದನ್ನೆಲ್ಲ ಪೊಲೀಸ್ ಅವ್ರ ಜೊತೆ ಹೇಳ್ತಾರೆ. ಅವಾಗ ಪೊಲೀಸ್, ಏನು ನೀವು 5 ಜನರು ಸೇರಿ ಪ್ಲಾನ್ ಮಾಡ್ಕೊಂಡು ಆ ಹುಡುಗಿಯನ್ನ ಕೊಂದು ಇವಾಗ ಕತೆ ಕಟ್ತಿದ್ದೀರಾ ಅಂತ ಪೊಲೀಸ್ ಸ್ಟೇಷನ್ ಇಂದ ಸ್ವಾಮಿಯನ್ನ ಸರಿಯಾಗಿ ಹೊಡಿತಾರೆ. ಇವಾಗ ಆ ಊರಲ್ಲಿರುವ ಒಂದು ಬಾಯಿಯನ್ನ ತೋರಿಸ್ತಾರೆ. ಇವರು ತುಂಬಾ ಒಳ್ಳೆಯವರು, ಆ ಊರಲ್ಲಿ ಯಾರಿಗೆ ಹುಷಾರಿಲ್ಲದಾಗಿದ್ರು ಸಹ ಇವರ ಹತ್ತಿರ ಬಂದ್ರೆ ಸರಿಯಾಗುತ್ತದೆ. ಇವಾಗ
ಆ ಬಾಯಿ ಹತ್ತಿರ ಒಂದು ಅಪ್ಪ ಅಮ್ಮ ಮಗಳನ್ನ ಕರ್ಕೊಂಡು ಬಂದು ಆ ಮಗುವಿಗೆ 3 ದಿನದಿಂದ ದೆವ್ವ ಹಿಡ್ಕೊಂಡಿದೆ, ಏನು ಊಟ ಮಾಡ್ತಿಲ್ಲ ಅಂತೆಲ್ಲ ಹೇಳ್ತಾರೆ. ಆಗ ಬಾಯಿ ಕೂಡ ಅದಕ್ಕೆ ಒಂದು ಪರಿಹಾರವನ್ನ ಹೇಳ್ತಾರೆ. ಊರಿಂದ ಹೊರಗಡೆ ಹೋಗಿ ಒಂದು ಕೋಳಿಯನ್ನ ಬಲಿ ಕೊಡಿ ಮತ್ತು ಅಲ್ಲಿ ಸ್ವಲ್ಪ ನಿಂಬೆ ಹಣ್ಣುಗಳನ್ನ ಇಟ್ಟು ಬನ್ನಿ, ಆದರೆ ಇದೆಲ್ಲ 12 ಗಂಟೆ ಆದ್ಮೇಲೆನೆ ಮಾಡ್ಬೇಕು ಅಂತ ಹೇಳಿರ್ತಾರೆ. ಹುಡುಗಿಯ ಅಪ್ಪ ಅಮ್ಮ ಕೂಡ ಇದನ್ನ ಮಾಡ್ತಾರೆ. ಅದಾದ್ಮೇಲೆ ಅಲ್ಲಿಂದ ಕಟ್ ಮಾಡಿದರೆ ನಮ್ಮ ಬಾಯಿಗೆ ಒಂದು ಅಸಿಸ್ಟೆಂಟ್ ಇರ್ತಾರೆ. ಆ ಅಸಿಸ್ಟೆಂಟ್ ಕೂಡ ಅದೇ ದಾರಿಯಲ್ಲಿ ಬರ್ತಿರ್ತಾರೆ. ಇವರು ಬರುತ್ತಿರುವಾಗ ಈ ಹುಡುಗಿಯ ಅಪ್ಪ ಅಮ್ಮ ಇಟ್ಟಿದ್ದ ಕೋಳಿಯನ್ನು ಯಾವುದೋ ದೆವ್ವ ಬಂದು ತಿಂತಿರೋದನ್ನ ನೋಡಿ ಅದನ್ನ ವಿಡಿಯೋ ಮಾಡ್ಕೊಂಡು ಬಂದು ನಮ್ಮ ಬಾಯಿಗೆನೆ ತೋರಿಸ್ತಾರೆ. ಇದು ನೋಡಿ ಬಾಯಿ ಕೂಡ ತುಂಬಾ ಶಾಕ್ ಆಗಿರ್ತಾರೆ. ಬಾಯಿ ಹೇಳ್ತಾರೆ, ಸಾಮಾನ್ಯವಾಗಿ ಈ ಊರಲ್ಲಿ ಕೆಲವರಿಗೆ ದೆವ್ವ ಹಿಡ್ಕೊಂಡಿದೆ ಅಂತ ನನ್ನ ಹತ್ರ ಹೇಳ್ತಾರೆ, ಆದ್ರೆ ದೆವ್ವ ಎಲ್ಲ ಏನು ಇಲ್ಲ ಅನ್ರೋ, ಅದು ಸುಮ್ಮನೆ ಹೇಳುದು ಅಂತ ಹೇಳಿದ್ರು ಸಹ ಯಾರೂ ನಂಬೋದಿಲ್ಲ. ಆದ್ರಿಂದ ಅದಕ್ಕಿರುವ ಕೆಲವು ಪರಿಹಾರಗಳನ್ನು ಸಹ ನಾನು ಹೇಳ್ತೀನಿ. ಅದಾದ್ಮೇಲೆ ಆ ಕೋಳಿಯನ್ನ ಬೆಳಿಗ್ಗೆ ನಾನೇ ಹೋಗಿ ತಗೊಂಡು ಬಿಸಾಡೋದು. ಆದ್ರೆ ಇವಾಗ ನೀನು ಹೇಳೋದು ನೋಡಿದ್ರೆ ನಿಜವಾಗ್ಲೂ ನಮ್ಮ ಊರಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಅನಿಸ್ತಿದೆ. ಹಾಗೆ ಯಾರಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಆ ಊರಲ್ಲಿರುವ ಬೇರೊಬ್ಬರು ಬಂದು ತನ್ನ ಮಗಳ ಮದುವೆ ಇದೆ ಅಂತ ಇನ್ವಿಟೇಷನ್ ಮಾಡ್ತಾರೆ. ಅವಾಗ ಅವರು ಹೇಳ್ತಾರೆ, ಇವಾಗ ಮದುವೆ ಮಾಡೋದು ಬೇಡ, ಯಾಕಂದ್ರೆ ಇವಾಗಲೇ ಮದುವೆ ಮಾಡಿದ ಇಬ್ಬರು ತೀರಿ ಹೋಗಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಅವಾಗ ಅವರು ಹೇಳ್ತಾರೆ, ಅದೆಲ್ಲ ಏನು ತೊಂದರೆ ಇಲ್ಲ, ಅದು ಆ 4 ಜನರು ಸೇರಿ ಮಾಡಿದ್ದು ಅಂತ ಅವರನ್ನ ಸ್ಟೇಷನ್ ನಲ್ಲಿ ಹಿಡಿದು ಇಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಹಾಗೆ ಮದುವೆಗಿರುವ ಎಲ್ಲ ಏರ್ಪಾಡುಗಳನ್ನ ಮಾಡ್ತಾ ಇರ್ತಾರೆ. ಹಾಗೆ ಮಧ್ಯರಾತ್ರಿ ಆದಾಗ ತಿರುಪತಿ ಮನೆಯಲ್ಲಿದ್ದ ಒಂದು ಸೈಕಲ್ ತಾನಾಗಿಯೇ ಬಂದು ತಿರುಪತಿ ಸಮಾಧಿ ಹತ್ತಿರ ಸ್ಟ್ಯಾಂಡ್ ಹಾಕಿ ನಿಲ್ಲೋದನ್ನ ನಮಗೆ ತೋರಿಸ್ತಾರೆ. ಹಾಗೆ ಮಾರನೇ ದಿನ ತಿರುಪತಿಯ ಕುಟುಂಬದವರು ತಿರುಪತಿಗೆ ಅಂತ ಏನೋ ಸಾರಲ ಮಾಡಿ ತಂದಿರ್ತಾರೆ. ಹಾಗೆ ಅವರು ಅದನ್ನ ಹಾಕುವಾಗ ಅಲ್ಲಿ ತಿರುಪತಿಯ ಸೈಕಲ್ ಅನ್ನ ನೋಡ್ತಾರೆ. ಆಗ ತಿರುಪತಿಯ ಅಮ್ಮ ತಮ್ಮನ ಜೊತೆ ನೀನ್ ಯಾಕೋ ಆ ಸೈಕಲ್ ನ ತಂದಿದ್ಯಾ ಅಂತ ಕೇಳಿದಾಗ ನಾನು ತಂದಿಲ್ಲ ಅಂತ ಹೇಳ್ತಾನೆ. ಅವಾಗ ಅಮ್ಮ ಹೇಳ್ತಾರೆ, ನೀನೇ ಬೋಧ ಇಲ್ಲದೆ ತಂದಿರ್ತೀಯ, ನೀನು ಅಣ್ಣನಿಗೆ ಊಟ ಎಲ್ಲ ಕೊಟ್ಟಾದ್ಮೇಲೆ ಅದನ್ನ ಮನೆಗೆ ತಗೊಂಡು ಬಾ ಅಂತ ಹೇಳ್ತಾರೆ. ಅದಾದ್ಮೇಲೆ ಅಮ್ಮನವರು ಹಾಕಿದ ಊಟ ಸಮಾಧಿಯಿಂದ ಹೊರಗಡೆ ಬಂದು ತಿರುಪತಿ ತಿನ್ನುವುದನ್ನು ನಮಗೆ ತೋರಿಸ್ತಾರೆ. ಹಾಗೆ ಆ ಮದುವೆ ಕೂಡ ಚೆನ್ನಾಗೇ ನಡೆಯುತ್ತದೆ. ಊರಿನ ದೊಡ್ಡವರು ಅಂತ ಹೇಳಿದ್ದೆ ಅಲ್ವಾ, ಅವರು ಸಹ ಮದುವೆಗೆ ಬಂದಿರ್ತಾರೆ. ಹಾಗೆ ಅವರು ಊಟ ಮಾಡಿ ಹೊರಡಕ್ಕೆ ನೋಡುವಾಗ ಹುಡುಗಿಯ ಅಪ್ಪನನ್ನ ನೋಡ್ತಾರೆ. ಹುಡುಗಿಯ ಅಪ್ಪ ಮತ್ತು ಊರಿನ ದೊಡ್ಡವರಿಗೆ ಏನೋ ದ್ವೇಷ ಇದೆ ಅನ್ಸುತ್ತದೆ. ಹುಡುಗಿಯ ಅಪ್ಪ, ನಿನ್ನ ಮಗಳನ್ನ ಆ ತಿರುಪತಿಯೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ, ನಿನ್ನ ಮಗಳನ್ನ ಸರಿಯಾಗಿ ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ, ನಮ್ಮ ಮನೆಯಲ್ಲಿ ಮದುವೆಗೆ ಬರ್ತೀಯ ಅಂತ ಕೇಳಿ ಇನ್ಸಲ್ಟ್ ಮಾಡ್ತಾರೆ. ಆಗ ಊರಿನ ದೊಡ್ಡವರಿಗೆ ಕೋಪ ಬಂದು, ನನ್ನ ಮಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಿರೋದು, ನಿನ್ನ ಮಗಳು ಸಹ ಸರಿಯಾಗಿ ಬಾಳುವುದಿಲ್ಲ, ಅವಳು ಬೇರೆಯವ್ರ ಜೊತೆ ಓಡಿ ಹೋಗ್ತಾಳೆ, ಇದು ನನ್ನ ಶಾಪ ಅಂತ ಹೇಳ್ತಾರೆ. ಅದಾದ್ಮೇಲೆ ಆ ದೊಡ್ಡವರು ಅಲ್ಲಿಂದ ಹೊರಡ್ತಾರೆ. ಹಾಗೆ ರಾತ್ರಿ ಆದಾಗ ಹುಡುಗಿ ಅಪ್ಪನ ಜೊತೆ ಜಗಳ ಮಾಡಿದ ಟೆನ್ಷನ್ ನಿಂದಾಗಿ ಊರಿನ ದೊಡ್ಡವರು ಸುಡುಗಾಡಿಗೆ ಹೋಗಿ ಕುಡಿತಾ ಇರ್ತಾರೆ. ಇವರು ತುಂಬಾ ಮದ್ಯಪಾನ ಮಾಡಿರೋದ್ರಿಂದ ಇವರಿಗೂ ಸಹ ರೀಸಸ್ ಬರುತ್ತದೆ. ಇವರು ಬಾತ್ರೂಮ್ ಹೋಗಕ್ಕೆ ಅಂತ ಹೋಗಿ ತಿರುಪತಿಯ ಸಮಾಧಿ ಮೇಲೇನೆ ಇವರು ಸಹ ರೀಸಸ್ ಮಾಡ್ತಾರೆ. ಇವರ ಕಾಲಿಗೂ ಸಹ ಮುಳ್ಳು ತಾಗುತ್ತದೆ. ಹಾಗೆ ರಕ್ತ ಬಂದು ತಿರುಪತಿಯ ಸಮಾಧಿ ಮೇಲೆ ಚೆಲ್ಲುತ್ತದೆ. ತಿರುಪತಿಯ ಆತ್ಮವು ಊರಿನ ದೊಡ್ಡವರ ಮೈಗೆ ಸೇರಿಕೊಳ್ಳುತ್ತದೆ. ಇವಾಗ ಊರಿನ ದೊಡ್ಡವರು ಹೊಸ ದಂಪತಿಗಳ ಮನೆಗೆ ಬರ್ತಾರೆ. ಆದ್ರೆ ಆ ಹೊಸ ದಂಪತಿಗಳು ಆ ಮನೆಯಲ್ಲಿ ಇರುವುದಿಲ್ಲ. ಇದು ತಿಳಿದ ಊರಿನ ದೊಡ್ಡವರು ಅವರು ಎಲ್ಲಿದ್ದಾರೆ ಅಂತ ಹುಡುಕುವಾಗ ಅಲ್ಲಿ ಊರಿನಲ್ಲಿದ್ದ ಒಂದು ಗದ್ದೆ ಮಧ್ಯದಲ್ಲಿ ಇವರು ಫಸ್ಟ್ ನೈಟ್ ಮಾಡ್ತಾ ಇರ್ತಾರೆ. ಇವಾಗ ಡೈರೆಕ್ಟ್ ಹೋಗಿ ಅಲ್ಲಿದ್ದ ಒಂದು ಟ್ರ್ಯಾಕ್ಟರ್ ಅನ್ನ ತಗೊಂಡು ಊರಿನ ದೊಡ್ಡವರ ಮೈಯಲ್ಲಿರುವ ತಿರುಪತಿಯ ಆತ್ಮವು ಟ್ರ್ಯಾಕ್ಟರ್ ಅನ್ನು ತಗೊಂಡೋಗಿ ಅವರನ್ನು ಗುದ್ದಿ ಆ ಹುಡುಗಿಯನ್ನು ಸಹ ತಿರುಪತಿ ಅತ್ಯಾಚಾರ ಮಾಡುತ್ತಾನೆ. ಹಾಗೆ ಆ ಹೊಸ ದಂಪತಿಗಳನ್ನು ಸಹ ಊರಿನ ದೊಡ್ಡವರು ಕೊಲೆ ಮಾಡ್ತಾರೆ. ಹಾಗೆ ಮಾರನೇ ದಿನ ಗದ್ದೆಗೆ ಬಂದ ಹುಡುಗಿಯ ಅಪ್ಪ ಅಮ್ಮ ಶಾಕ್ ಆಗ್ತಾರೆ. ಅವರು ಹುಡುಗಿಯ ಈ ಸ್ಥಿತಿಯನ್ನು ನೋಡಿ ಜೋರಾಗಿ ಅಳ್ತಾರೆ. ಹಾಗೆ ವಿಚಾರಿಸಿ ನೋಡಿದಾಗ ಗೊತ್ತಾಗುತ್ತೆ ಆ ಊರಿನ ದೊಡ್ಡವರೇ ಇದೆಲ್ಲ ಮಾಡಿರೋದು ಅಂತ. ಇವಾಗ ಆ ಊರಿನ ದೊಡ್ಡವರನ್ನು ಮತ್ತು ಇದಕ್ಕಿಂತ ಮುಂಚೆ ತಪ್ಪು ಮಾಡಿದ್ದ ಅವರನ್ನೆಲ್ಲ ಅಲ್ಲಿದ್ದ ಆಲದ ಮರಕ್ಕೆ ಕಟ್ಟಿ ಅವರನ್ನ ಹೊಡಿತಾ ಇರ್ತಾರೆ. ಸ್ವಾಮಿಯವ್ರ ಜೊತೆ ಈ ಊರಲ್ಲಿ ಏನೇ ಒಂದು ಒಳ್ಳೆ ಕಾರ್ಯ ನಡೆಯುವುದಾದ್ರೂ ಸಹ ನಿಮ್ಮ ಜೊತೆ ಕೇಳಿ ತಾನೇ ಮಾಡುತ್ತಿದ್ದು, ಮತ್ತು ದೊಡ್ಡವರ ಜೊತೆ ಈ ಪಂಚಾಯತಲ್ಲಿ ನಿಮ್ಮನ್ನ ಕೇಳಿ ಅಲ್ವಾ ಎಲ್ಲಾ ತೀರ್ಮಾನಗಳನ್ನು ತೆಗೆಯುತ್ತಿದ್ದು, ನೀವಿಬ್ರು ಹೀಗೆ ಮಾಡಬಹುದಾ ಅಂತ ಹೇಳಿ ಅವರಿಬ್ಬರನ್ನ ಸರಿಯಾಗಿ ಹೊಡಿತಾರೆ. ಆದರೆ ಅವರಿಬ್ಬರು ಸಹ ಇದನ್ನ ನಾವು ಮಾಡಿಲ್ಲ ಅಂತ ಹೇಳ್ತಾರೆ. ಆದ್ರೆ ಊರಿನವರು ಯಾರು ಸಹ ಇದನ್ನ ನಂಬುವುದಿಲ್ಲ.
ಅವಾಗ ಅಲ್ಲಿಗೆ ಆ ಊರಲ್ಲಿದ್ದ ಬಾಯಿ ಬರ್ತಾರೆ. ಅವರು ಹೇಳ್ತಿರೋದು ನಿಜ, ಅವರು ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಮತ್ತೆ ಸ್ವಲ್ಪ CCTV ಫುಟೇಜ್ ಗಳನ್ನು ಮತ್ತು ಬಾಯಿಯ ಅಸಿಸ್ಟೆಂಟ್ ತೆಗೆದಿರುವ ವಿಡಿಯೋ ಕ್ಲಿಪ್ ಗಳನ್ನೆಲ್ಲ ಎಲ್ಲರಿಗೂ ತೋರಿಸ್ತಾರೆ. ಅದರಲ್ಲಿ ಅವತ್ತು ರಸ್ತೆಯಲ್ಲಿ ಇಟ್ಟಿದ್ದ ಕೋಳಿಯನ್ನು ತಿರುಪತಿಯ ಆತ್ಮವು ತಿನ್ನುತ್ತಿರುವ ವಿಡಿಯೋ ಮತ್ತು ತಿರುಪತಿಯ ಸೈಕಲ್ ಮನೆಯಿಂದ ತಾನಾಗಿಯೇ ಹೋಗುತ್ತಿರೋ ವಿಡಿಯೋಗಳೆಲ್ಲ ಇರುತ್ತವೆ. ಇದೆಲ್ಲವನ್ನು ಊರಿನವರಿಗೆ ತೋರಿಸಿ ಈ ತಿರುಪತಿ ಹೋದ ಅಂತ ನಾವು ಅನ್ಕೊಂಡಿದೀವಿ, ಆದ್ರೆ ಅವನು ಇನ್ನೂ ಒಂದು ಕೆಟ್ಟ ಆತ್ಮವಾಗಿ ಅಲಿಯುತ್ತಿದ್ದಾನೆ, ಅವನು ಇನ್ನೂ ಹೋಗಿಲ್ಲ ಅಂತೆಲ್ಲ ಹೇಳ್ತಾರೆ. ಇದು ಕೇಳಿದಾಗ ಊರಿನವರು ತುಂಬಾನೇ ಶಾಕ್ ಆಗ್ತಾರೆ. ತಿರುಪತಿಯನ್ನು ಸುಮ್ಮನೆ ಸಮಾಧಿ ಮಾಡಬಹುದಾಗಿತ್ತು, ಆದ್ರೆ ಅವನಿಗೆ ಸಮಾಧಿ ದಂಡನೆ ಕೊಡ್ಬೇಕು ಅಂತ ಹೇಳಿ ಸಮಾಧಿ ದಂಡನೆ ಕೊಟ್ಟು ಇವಾಗ ನಮಗೆ ನಾವೇ ಸಮಾಧಿ ಕಟ್ಕೋಬೇಕು ಅಂತ ಅವರು ಟೆನ್ಷನ್ ಆಗ್ತಾರೆ. ಅವಾಗ ಅಲ್ಲಿಗೆ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಬರುತ್ತಾರೆ. ಅವರು ಸಹ ಇದ್ಯಾವುದನ್ನು ನಂಬುವುದಿಲ್ಲ, ದೆವ್ವ ಅದೆಲ್ಲ ಏನು ಇಲ್ಲ ಅಂತೆಲ್ಲ ಹೇಳ್ತಾರೆ. ಆಗ ಊರಿನ ಜನರು ಈ ವಿಡಿಯೋ ಕ್ಲಿಪ್ ಗಳನ್ನು ನೋಡಿ ಸಹ ನಿಮಗೆ ನಂಬಿಕೆ ಬರಲಿಲ್ಲ ಅಂದ್ರೆ ಇನ್ನು ಏನು ಹೇಳೋದು ಅಂತ ನಮಗೆ ಗೊತ್ತಿಲ್ಲ, ಬೇಕಿದ್ರೆ ಈ ಊರಿನಲ್ಲಿ ಒಂದು ದಿನ ನೀವೇ ನಿಂತು ನೋಡಿ ಅಂತ ಹೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ಕೂಡ ನೀವು ಯಾವ ಸಮಾಧಿಯಲ್ಲಿ ದೆವ್ವ ಇದೆ ಅಂತ ಹೇಳ್ತಿದಿರೋ ಅದೇ ಸಮಾಧಿಯಲ್ಲಿ ಚೇರ್ ಹಾಕೊಂಡು ನಾನು ರಾತ್ರಿ ಫುಲ್ ಕೂರ್ತೀನಿ, ಹಾಗೆ ಎಲ್ಲಾದ್ರೂ ದೆವ್ವ ಬಂದ್ರೆ ಇದೆಲ್ಲ ತಿರುಪತಿನೇ ಮಾಡ್ತಿರೋದು ಅಂತ ನಾನು ನಂಬ್ತೀನಿ ಅಂತ ಇನ್ಸ್ಪೆಕ್ಟರ್ ಸಹ ಹೇಳ್ತಾರೆ. ಅದಾದ್ಮೇಲೆ ಆ ರಾತ್ರಿ ಫುಲ್ ಆ ಇನ್ಸ್ಪೆಕ್ಟರ್ ಅಲ್ಲಿ ಕೂರೋ ತರ ನಮ್ಗೆ ತೋರಿಸ್ತಾರೆ. ಹಾಗೆ ಮಾರನೇ ದಿನ 2 ಕಾನ್ಸ್ಟೇಬಲ್ ಬಂದು ಇನ್ಸ್ಪೆಕ್ಟರ್ ಅನ್ನ ಕರ್ಕೊಂಡು ಹೋಗಕ್ಕೆ ನೋಡಿದ್ರೆ ಇನ್ಸ್ಪೆಕ್ಟರ್ ತೀರಿ ಹೋಗಿದ್ದಾರೆ. ಹಾಗೆ ಏನಾಗಿದ್ದು ಅಂತ ನೋಡಿದ್ರೆ ಇನ್ಸ್ಪೆಕ್ಟರ್ ರಾತ್ರಿ ಚೇರ್ ಹಾಕೊಂಡು ಅಲ್ಲಿ ಕೂರುವಾಗ ತಿರುಪತಿಯ ಸೈಕಲ್ ಅವರ ಸುತ್ತಮುತ್ತ ತಿರುಗಾಡುತ್ತಾ ಇರುತ್ತದೆ. ಅದು ಅಲ್ಲದೆ ತಿರುಪತಿಯು ಆತ್ಮವಾಗಿ ಹೊರಗಡೆ ಬಂದು ಆ ಇನ್ಸ್ಪೆಕ್ಟರ್ ನ ಸಹ ಕೊಲೆ ಮಾಡಿರುತ್ತದೆ. ಇದು ನೋಡಿದ ಊರಿನವರು ತುಂಬಾ ಹೆದರೋಗ್ತಾರೆ. ತಿರುಪತಿ ಬದುಕಿರುವಾಗ ಸಹ ನಮಗೆ ತುಂಬಾ ತೊಂದರೆ ಕೊಡ್ತಿದ್ದ, ಆದ್ರೆ ಇವಾಗ ಸತ್ಮೇಲೂ ಸಹ ತುಂಬಾನೇ ತೊಂದರೆ ಕೊಡ್ತಿದ್ದಾನೆ, ಹೀಗೆ ಆದ್ರೆ ನಮ್ಮನ್ನ ಯಾರು ಕಾಪಾಡೋದು ಅಂತ ಅವರೆಲ್ಲ ತುಂಬಾ ಗೊಂದಲದಲ್ಲಿರ್ತಾರೆ. ಹಾಗೆ ಊರಿನಲ್ಲಿ ಮುಂಚೆ ತರ ನಿಯಂತ್ರಣ ಬರುತ್ತದೆ. ಯಾರು ಸಹ ಮದುವೆ ಮಾಡ್ಕೋಬಾರದು, ರಾತ್ರಿ ಆದ್ರೆ ಹೊರಗಡೆ ತಿರುಗಾಡಬಾರದು, ಕತ್ಲೆ ಆದ್ರೆ ಬೇಗನೆ ಮನೆಗೆ ಬಂದು ಸೇರ್ಬೇಕು ಅಂತೆಲ್ಲ ಹೇಳ್ತಾರೆ. ಹಾಗೆ ಊರಿನ ದೊಡ್ಡವರೆಲ್ಲ ಸೇರಿ ಜೈಲಿಗೆ ಹೋಗಿ ತಿರುಪತಿಯ ಹೆಂಡತಿ ರಾಧಾಳನ್ನ ಮೀಟ್ ಮಾಡ್ತಾರೆ. ಅವರು ರಾಧಾಳ್ ಜೊತೆ ವಿಷಯವನ್ನೆಲ್ಲ ಹೇಳಿದಾಗ ಏನ್ ಪಾಪಿಗಳ್ರ ನೀವು, ಗ್ರಾಮದಲ್ಲಿರೋರು ನೆಮ್ಮದಿಂದ ಬದುಕಲಿ ಅಂತ ನನ್ನ ಗಂಡನ ನಾನೇ ಕೊಲೆ ಮಾಡಿ ಜೈಲಿಗೆ ಬಂದ್ರೆ ಅವನಿಗೆ ಸಮಾಧಿ ದಂಡನೆ ಅಂತೆಲ್ಲ ಕೊಟ್ಟು ಹೀಗೆ ಉಪದ್ರವ ಮಾಡ್ತಿದ್ದೀರಲ್ಲ, ನೀವೆಲ್ಲ ಮನುಷ್ಯರ ಅಂತೆಲ್ಲ ಬೈತಾಳೆ. ಅವಾಗ ಒಬ್ರು ಹೇಳ್ತಾರೆ, ಆಗಿದ್ದಾಗೋಯ್ತು, ಇವಾಗ ನೀನೇ ನಮ್ಮನ್ನ ಕಾಪಾಡ್ಬೇಕು, ನೀನೇ ಇನ್ನು ಬಂದು ನಿನ್ನ ಗಂಡನ ಜೊತೆ ಹೋರಾಡ್ಬೇಕು ಅಂತ ಹೇಳ್ತಾರೆ. ಅವಾಗ ರಾಧಾ ಹೇಳ್ತಾಳೆ, ನನ್ನಿಂದ ಆಗೋದಿಲ್ಲ, ಅದಕ್ಕೆ ಭೈರವಿ ಅಂತ ಒಬ್ರಿದ್ದಾರೆ, ಅವರಿಂದ ಮಾತ್ರ ಕಾಪಾಡೋಕೆ ಸಾಧ್ಯ ಅಂತ ಹೇಳ್ತಾಳೆ. ಅವಾಗ ಯಾರಿ ಭೈರವಿ ಅಂತ ಕೇಳಿದಾಗ ಅದು ಬೇರೆ ಯಾರು ಅಲ್ಲ, ನನ್ನ ಅಕ್ಕ ಅಂತ ಹೇಳಿ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾಳೆ. ರಾಧಾ ತನ್ನ ಅಕ್ಕ, ಅಮ್ಮ ಮತ್ತು ಅಜ್ಜಿಯ ಜೊತೆ ತುಂಬಾ ಸಂತೋಷದಿಂದ ಬಾಳ್ತಾ ಇರ್ತಾಳೆ. ತನ್ನ ಅಜ್ಜಿಯು ಒಂದು ಶಿವಭಕ್ತಿಯಾಗಿರ್ತಾಳೆ. ಯಾವಾಗ್ಲೂ ನೋಡಿದ್ರು ಸಹ ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನ ಹೇಳ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಒಂದು ಸ್ವಾಮಿ ಬಂದು ಹೇಳ್ತಾರೆ, ಒಂದು ಹುಡುಗಿ ಋತುಮತಿ ಆಗಿದ್ದಲ್ಲಿಂದ ವಯಸ್ಸಾಗುವ ತನಕ ತನ್ನ ಎಲ್ಲಾ ಆಸೆಗಳನ್ನು ನಿರೀಕ್ಷಿಸಿ ಶಿವನೇ ನನಗೆ ಗತಿ ಅಂತ ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನ ಹೇಳ್ತಾ ಇದ್ದರೆ ಆ ಹುಡುಗಿಯ 60ನೇ ವಯಸ್ಸಿನಲ್ಲಿ ಶಿವನು ಆ ಹುಡುಗಿಯ ಮುಂದೆ ಪ್ರತ್ಯಕ್ಷರಾಗ್ತಾರೆ ಅಂತ ಹೇಳ್ತಾರೆ. ಇದು ಕೇಳಿದ ರಾಧಾಳ ಅಕ್ಕ ಭೈರವಿ ಋತುಮತಿ ಆದ ತಕ್ಷಣ ನಾನು ಶಿವನಿಗೋಸ್ಕರ ಬದುಕ್ತಿದ್ದೀನಿ, ನನ್ನನ್ನು ಯಾರು ಹುಡುಕ್ಬೇಡಿ ಅಂತ ಕಾಶಿಗೆ ಹೋಗಿರ್ತಾಳೆ. ಅವಳು ಯಾವಾಗ್ಲೂ ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನ ಹೇಳಿ ಕಾಶಿಯಲ್ಲಿ ಬದುಕುತ್ತಾ ಇರ್ತಾಳೆ. ಅವಳು ಮನಸ್ಸು ಮಾಡಿದ್ರೆ ಮಾತ್ರ ನಮ್ಮನ್ನು ಮತ್ತು ನಮ್ಮ ಊರಿನವರನ್ನು ಕಾಪಾಡಲು ಸಾಧ್ಯ ಅಂತ ರಾಧಾ ಹೇಳ್ತಾಳೆ. ಆಗ ಊರಿನ ದೊಡ್ಡವರು, ನಿನ್ನ ಅಕ್ಕ ಎಲ್ಲಿದ್ದಾಳೆ, ನಾವು ಹೋಗಿ ಅವಳನ್ನ ಕರ್ಕೊಂಡು ಬರಬಹುದಾ, ಅವಳ ಅಡ್ರೆಸ್ ಕೊಡು ಅಂತ ಕೇಳ್ತಾರೆ. ಕೆಲವೊಂದು ದಿನಗಳಲ್ಲಿ ನಮ್ಮ ಅಜ್ಜಿ ಹತ್ತಿರವಿರೋ ಒಂದು ಕೋಟೆಗೆ ಅವಳು ಬರ್ತಾಳೆ, ಅವಾಗ ಬೇಕಿದ್ರೆ ನೀವು ಅವಳನ್ನ ಮೀಟ್ ಮಾಡಬಹುದು ಅಂತ ಹೇಳ್ತಾಳೆ. ಹಾಗೆ ಊರಿನಲ್ಲಿರುವ ಕೆಲವು ದೊಡ್ಡ ವ್ಯಕ್ತಿಗಳು ನಮ್ಮ ಹೀರೋಯಿನ್ ಭೈರವಿಯನ್ನ ಹುಡುಕಿಕೊಂಡು ಹೋಗ್ತಾರೆ. ಹಾಗೆ ಅವರು ತುಂಬಾ ಹುಡುಕಿದ್ಮೇಲೆ ಭೈರವಿ ಅವರಿಗೆ ಸಿಗ್ತಾರೆ. ಹಾಗೆ ದೊಡ್ಡವರು ಭೈರವಿ ಜೊತೆ ಊರಿನ ವಿಷಯಗಳನ್ನ ಹೇಳಿದಾಗ ಅವಳು ಬರಲು ಸ್ವಲ್ಪ ಸಂಕೋಚ ಪಡ್ತಾಳೆ. ಅದಾದ್ಮೇಲೆ ಹೇಗಿದ್ರು ಒಂದ್ ಕಾಲದಲ್ಲಿ ಅದು ನನಗೂ ಸಹ ಊರಾಗಿತ್ತಲ್ವಾ ಅಂತ ಹೇಳಿ ಬರಕ್ಕೆ ತಯಾರಾಗ್ತಾಳೆ. ಹಾಗೆ ಭೈರವಿ ಊರಿಗೆ ಬಂದಾಗ ಅಲ್ಲಿದ್ದ ಎಲ್ಲರೂ ಭೈರವಿಗೆ ಕೈ ಮುಗಿತಾರೆ. ಹಾಗೆ ಭೈರವಿ ನೇರವಾಗಿ ತನ್ನ ಹಳೆ ಮನೆಗೆ ಹೋಗ್ತಾಳೆ, ಅಂದ್ರೆ ತಂಗಿ ಮನೆಗೆ ಹೋಗ್ತಾಳೆ. ಅಲ್ಲಿ ಹೋಗಿ ತನ್ನ ಅಜ್ಜಿ ಫೋಟೋ ಮುಂದೆ ಕೂತ್ಕೊಂಡು ಅಜ್ಜಿ ಜೊತೆ ನೀನೇ ನನ್ನ ಕಾಪಾಡ್ಬೇಕು ಅಂತ ಬೇಡ್ಕೊಳ್ತಾಳೆ. ಆ ಮನೆಯೊಳಗಡೆ ಒಂದು ಹಾವಿನ ಹುತ್ತ ಇರುತ್ತದೆ, ಅದು ಅಜ್ಜಿಯ ಕಾಲದಲ್ಲೇ ಇರುತ್ತದೆ. ಹಾಗೆ ಆ ಹುತ್ತದಿಂದ ಒಂದು ಹಾವು ಹೊರಗಡೆ ಬಂದು ಅಜ್ಜಿ ತರ ಆಶೀರ್ವಾದ ಮಾಡುತ್ತಿರೋದು ಭೈರವಿ ಇದ್ರಿಂದ ಖುಷಿ ಆಗೋದೆಲ್ಲ ಊರಿನವರು ನೋಡ್ತಾ ಇರ್ತಾರೆ. ಹಾಗೆ ಭೈರವಿ ಒಂದೊಂದು ಮನೆ ಕಡೆ ನಡ್ಕೊಂಡು ಬರುವಾಗ್ಲೂ ಆ ಮನೆಯಲ್ಲಿ ನಡೆದ ಅನ್ಯಾಯಗಳ ಬಗ್ಗೆ ಭೈರವಿ ಯೋಚನೆ ಮಾಡ್ತಾ ಇರ್ತಾಳೆ.
ಭೈರವಿ ಕೈಲಿದ್ದ ಕೆಲವು ರುದ್ರಾಕ್ಷಿಗಳು ತಿರುಪತಿಯ ಸಮಾಧಿ ಹತ್ರ ಬರ್ತಾ ಇರುತ್ತದೆ. ನನ್ನ ಹತ್ತಿರ ಬರ್ಬೇಡ ಅಂತ ಹೇಳ್ತಿದ್ರು ಸಹ ರುದ್ರಾಕ್ಷಿಗಳು ಅವನ ಸಮಾಧಿ ಹತ್ರ ಹೋಗುತ್ತದೆ. ಅದಾದ್ಮೇಲೆ ಭೈರವಿ ಹೇಳ್ತಾಳೆ, ನಾನು ಕೆಲವು ವಸ್ತುಗಳನ್ನ ಹೇಳ್ತೀನಿ, ಅದನ್ನೆಲ್ಲ ಬೇಗ ತಂದುಕೊಡಿ ಅಂತ. ಮೊದಲನೇದಾಗಿ ಒಂದು ತ್ರಿಶೂಲವನ್ನ ಕೇಳ್ತಾಳೆ. ಹಾಗೆ ಆ ತ್ರಿಶೂಲವನ್ನ ಕೊಟ್ಟಾಗ ಅದನ್ನ ಆ ಸಮಾಧಿ ಮೇಲೆ ನಡುತ್ತಾಳೆ. ಈ ತ್ರಿಶೂಲಗಳ 4 ಸುತ್ತಲೂ 4 ನಂದಿಗಳನ್ನು ಸಹ ಇಡ್ತಾಳೆ. ಆ ನಂದಿಗಳನ್ನು ಕಪ್ಪು ಬಣ್ಣದ ದಾರಗಳಿಂದ ಸುತ್ತುತ್ತಾರೆ. ಅದರ ಮೇಲೆ ಧಾನ್ಯಗಳನ್ನೆಲ್ಲ ಹಾಕ್ತಾಳೆ. ಅದಾದ್ಮೇಲೆ ಅಲ್ಲಿ ಮುಳ್ಳಿನಿಂದ ಬೇಲಿ ಕಟ್ತಾಳೆ. ಅದಾದ್ಮೇಲೆ ಭೈರವಿ ಹೇಳ್ತಾಳೆ, ಇವಾಗ ನಾನು ಈ ಸಮಾಧಿಯಿಂದ ಆತ್ಮ ಹೊರಗಡೆ ಬರದಿರೋ ತರ ಮಂತ್ರಗಳನ್ನ ಹೇಳಿ ಕಟ್ಟಿ ಹಾಕಿದ್ದೀನಿ. ಈ ಸಮಾಧಿ ಹತ್ತಿರ 15 ದಿನಗಳವರೆಗೆ ಯಾವುದೇ ಜೀವಿಗಳು ಬರಬಾರ್ದು. ಮನುಷ್ಯರಾಗ್ಲಿ ಅಥವಾ ಪ್ರಾಣಿಗಳು ಏನೇ ಆಗಿದ್ರು ಸಹ 15 ದಿನಗಳವರೆಗೆ ಈ ಸಮಾಧಿ ಹತ್ರ ಬರ್ಲೇ ಕೂಡದು ಅಂತ ಹೇಳ್ತಾಳೆ. ಹಾಗೆ ಈ 15 ದಿನಗಳವರೆಗೂ ಒಂದೊಂದು ರಾತ್ರಿ ಒಂದೊಂದು ಮನೆಯವರು ಇದಕ್ಕೆ ಕಾವಲು ನಿಲ್ಲಬೇಕು. ಹಾಗೆ ನೀವು ನಿಂತು ಇದನ್ನ ಜೋಪಾನವಾಗಿ ನೋಡಿಕೊಂಡರೆ 15 ದಿನಗಳ ನಂತರ ಈ ಆತ್ಮವು ನಿಮ್ಮ ಊರನ್ನು ಬಿಟ್ಟು ಹೋಗುತ್ತದೆ ಅಂತ ಭೈರವಿ ಹೇಳ್ತಾಳೆ. ಹಾಗೆ ಆ ಊರಿನವರು 15 ದಿನಗಳವರೆಗೆ ಎಲ್ಲಿಗೂ ಹೋಗದೆ ಅದನ್ನ ನೋಡ್ತಾ ಇರ್ತಾರೆ. ಇದು ಪಕ್ಕದ ಊರಿನವರಲ್ಲೆಲ್ಲ ಮಾತಾಗುತ್ತದೆ. ಹಾಗೆ ಕೆಲವು ಮೀಡಿಯಾದವರು ಆ ಊರಿನೊಳಗಡೆ ನುಗ್ಗಕ್ಕಾಗದೆ ಡ್ರೋನ್ ಕ್ಯಾಮರಾವನ್ನ ಇಟ್ಟು ವಿಡಿಯೋ ಮಾಡುತ್ತಿರುವಾಗ ಆ ಡ್ರೋನ್ ಸಮಾಧಿ ಮೇಲೆ ಬಿದ್ದೋಗುತ್ತದೆ. ಇದು ನೋಡಿದ ಕ್ಯಾಮರಾಮನ್ ಆ ಡ್ರೋನ್ ತೆಗೆಕೆ ಬಂದಾಗ ಅಲ್ಲಿ ಕಾವಲು ನಿಂತಿದ್ದವರು ಅಲ್ಲಿ ಹೋಗಕ್ಕೆ ಬಿಡುವುದಿಲ್ಲ. ಆದ್ರೂ ಸಹ ಕ್ಯಾಮರಾಮನ್ ಏನ್ ಮಾಡ್ತಾನೆ ಅಂದ್ರೆ ರಾತ್ರಿ ಬಂದು ಆ ಡ್ರೋನ್ ಅನ್ನ ತೆಗೆಯಕ್ಕೆ ನೋಡ್ತಾನೆ. ಡ್ರೋನ್ ತೆಗೆಯುವಾಗ ಅವನ ಕೈ ಸಮಾಧಿ ಮೇಲೆ ತಾಗುತ್ತದೆ. ಇದರಿಂದ ಅದರೊಳಗಿದ್ದ ತಿರುಪತಿಯ ಆತ್ಮವು ಹೊರಗಡೆ ಬಂದು ಅವನ ಮೈ ಮೇಲೆ ಸೇರಿಕೊಳ್ಳುತ್ತದೆ. ಹಾಗೆ ಹೊರಗಡೆ ಬಂದ ಆತ್ಮ ಮೊದಲನೇದಾಗಿ ಭೈರವಿಯನ್ನ ಕೊಲ್ಲಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗ್ತಾನೆ. ಆದ್ರೆ ಅಲ್ಲಿ ಒಂದು ಹಾವು ಒಳಗಡೆ ಸೇರಕ್ಕೆ ಬಿಡದೆ ಕಾವಲು ನಿಲ್ತಾ ಇರುತ್ತದೆ. ಇದರಿಂದ ಹೆದರಿದ ತಿರುಪತಿ ಸರಿ ಹೋಗ್ಲಿ ಬಿಡು ಅಂತ ಸಮಾಧಿ ಹತ್ರನೇ ವಾಪಸ್ ಬರ್ತಾನೆ. ಅವಾಗ ಅಲ್ಲಿಗೆ ಹೀರೋಯಿನ್ ಬಂದು, ಈ 15 ದಿನಗಳವರೆಗೆ ಈ ಊರಿನವರನ್ನು ನಾನು ಕಾಪಾಡ್ತೀನಿ, ಈ ಊರಿನ ಒಳಗಡೆ ನುಗ್ಗಕ್ಕೆ ನಿನ್ನನ್ನು ನಾನು ಬಿಡುವುದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಬದಲಾಗಿ ತಿರುಪತಿಯು, ಈ ಸಮಾಧಿಯಿಂದ ನನಗೆ ಹೊರಗಡೆ ಬರಕ್ಕೆ ಆಗುತ್ತೆ ಅಂದ್ರೆ ಈ ಊರಿನೊಳಗಡೆ ನನಗೆ ನುಗ್ಗಕ್ಕೂ ಆಗುತ್ತದೆ, ಆ ಊರಿನಲ್ಲಿರುವ ಎಲ್ಲರನ್ನು ಕೊಲ್ಲಕ್ಕೂ ಆಗುತ್ತೆ, ಇದು ನನ್ನ ಸವಾಲ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಹಾಗೆ ಆ 15 ದಿನಗಳು ಕಳೆಯುತ್ತದೆ. ಊರಿನವರು ಅನ್ಕೊಳ್ತಾರೆ ಆ ದೆವ್ವ ಹೋಯ್ತು ಅಂತ. ಆದರೆ ಈ ದೆವ್ವ ಹೊರಗಡೆ ಬಂದಿರುವ ವಿಷಯ ಯಾರಿಗೂ ಸಹ ಗೊತ್ತಿರುವುದಿಲ್ಲ. ಹಾಗೆ ಈ 15 ದಿನಗಳು ಕಳೆದ ನಂತರ ರಾಧಾ ಕೂಡ ಜೈಲಿಂದ ಹೊರಗಡೆ ಬರ್ತಾಳೆ. ನೇರವಾಗಿ ತನ್ನ ಅಕ್ಕನ ಹತ್ತಿರ ಬಂದು ಅಕ್ಕನಿಗೆ ಒಂದು ಅಸಿಸ್ಟೆಂಟ್ ಆಗಿ ನಿಲ್ತಾಳೆ. ಹಾಗೆ ಊರಿನವರೆಲ್ಲರೂ ದೇವಸ್ಥಾನದಲ್ಲಿ ಒಂದು ಹಬ್ಬ ನಡೆಸೋದಕ್ಕೆ ಅಂತ ಪ್ಲಾನ್ ಮಾಡ್ತಾ ಇರುವಾಗ ಅಲ್ಲಿ ಒಂದು ಸುಂಟ್ರಗಾಳಿ ಬೀಸುತ್ತದೆ. ಆಗ ಅಲ್ಲಿದ್ದ ಊರಿನವರ ಕಿವಿಯಲ್ಲೆಲ್ಲ ಪುನಃ ತಿರುಪತಿಯ ಶಬ್ದ ಕೇಳಲು ಪ್ರಾರಂಭವಾಗುತ್ತದೆ. ಇದು ನೋಡಿದ ಹೀರೋ, ನನಗೆ ಸವಾಲ್ ಹಾಕಿ ಹೋಗಿದ್ದ ತಿರುಪತಿ ಮತ್ತೆ ಪುನಃ ತಿರುಗಿ ಬಂದಿದ್ದಾನೆ ಅಂತ ಸಮಾಧಿ ಹತ್ತಿರ ಹೋಗ್ತಾಳೆ. ತಿರುಪತಿ ಹೇಳ್ತಾನೆ, 15 ದಿನಗಳ ಮುಂಚೆ ಒಬ್ಬ ಕ್ಯಾಮರಾಮ್ಯಾನ್ ಡ್ರೋನ್ ನನ್ನ ಸಮಾಧಿ ಮೇಲೆ ಬಿದ್ದು ಅವನು ಅದು ತೆಗೆಯಕ್ಕೆ ಬಂದಾಗಲೇ ನಾನು ಸಮಾಧಿಯಿಂದ ಹೊರಗಡೆ ಬಂದಿದ್ದೀನಿ. ಅವಾಗ್ಲೇ ಊರೊಳಗಡೆ ನುಗ್ಗಕ್ಕೆ ಟ್ರೈ ಮಾಡಿದೆ. ಆದ್ರೆ ಅವಾಗ ಭೈರವಿ ಅದಕ್ಕೆ ಅಡ್ಡ ನಿಂತಳು. ಆದ್ದರಿಂದ ನಾನು ಹೊರಗಡೆ ಹೋಗಿ ಕೆಲವು ಕೆಟ್ಟ ಸ್ವಾಮಿಗಳ ಹತ್ತಿರ ಶಕ್ತಿಗಳನ್ನು ಪಡೆದುಕೊಂಡು ನಿಮ್ಮ ಹತ್ತಿರ ಬಂದಿದ್ದೀನಿ ಅಂತ ಹೇಳ್ತಾನೆ. ನನಗ ನೀವು ದಂಡನೆ ಕೊಡ್ಬೇಕು ಅಂತ ಅನ್ಕೊಂಡಿರೋದು, ನನ್ನ ಓಡಿಸಕ್ಕೋಸ್ಕರ ಭೈರವಿಯನ್ನ ಕರ್ಕೊಂಡ್ ಬಂದಿದ್ದೀರಲ್ಲ, ನಿಮ್ಮ ಎಲ್ಲರನ್ನೂ ನಾನು ಇವಾಗ ಕೊಲೆ ಮಾಡ್ತೀನಿ ಅಂತ ಹೇಳಿ ಆ ಊರಿನ ಸುತ್ತ ಒಂದು ಲೈನ್ ಹಾಕ್ತಾರೆ. ಇದಾದ್ಮೇಲೆ ಈ ಊರಿನಿಂದ ಒಬ್ಬರು ಸಹ ಹೊರಗಡೆ ಹೋಗಕ್ಕೆ ಆಗೋದಿಲ್ಲ. ಹೊರಗಡೆ ಹೋಗಕ್ಕೆ ಟ್ರೈ ಮಾಡಿದ್ರೆ ಅವತ್ತೇ ಅವರ ಮರಣ ಸಂಭವಿಸುತ್ತದೆ. ಇನ್ನು ಮುಂದೆ ನನ್ನ ಕಂಟ್ರೋಲ್ ನಲ್ಲಿ ಈ ಊರು ಇರುತ್ತದೆ ಅಂತ ತಿರುಪತಿ ಜೋರಾಗಿ ನಗಾಡ್ತಾನೆ. ಇದೆಲ್ಲ ಕೇಳಿ ಹೆದರಿ ಒಬ್ಬ ವ್ಯಕ್ತಿ ಆ ಗ್ರಾಮದಿಂದ ಹೊರಗಡೆ ಓಡಕ್ಕೆ ನೋಡುವಾಗ ಅಲ್ಲೇ ಬಿದ್ದು ಸಾಯ್ತಾರೆ. ಇವಾಗ ಆ ಗ್ರಾಮದಿಂದ ಒಂದು ಆಡು ಹೊರಗಡೆ ಹೋಗುತ್ತದೆ. ಆದ್ರೆ ಆ ಆಡು ಕೂಡ ಸತ್ತೋಗುತ್ತದೆ. ಆಡು ಹೊರಗಡೆ ಹೋದ್ರೂ ಸಹ ಸತ್ತೋಗ್ತಿದೆ. ಯಾಕೆ ಪಾರಿವಾಳ ಕೂಡ ಆದ್ರೂ ಸಹ ಸತ್ತೋಗ್ತಿದೆ. ಇದು ನೋಡಿದ ಊರಿನವರೆಲ್ಲರೂ ತುಂಬಾನೇ ಸಂಕಟಗೊಳ್ಳುತ್ತಾರೆ. ಮುಖ್ಯವಾಗಿ ಭೈರವಿ ಕೂಡ ನನ್ನ ಮಂತ್ರತಂತ್ರಗಳೆಲ್ಲ ವಿಫಲವಾಗಿ ಹೋಯ್ತಲ್ಲ ಅಂತ ತುಂಬಾನೇ ಬೇಜಾರು ಮಾಡ್ಕೊಳ್ತಾಳೆ. ಅದಾದ್ಮೇಲೆ ಈ ಒಡೆಲ ಗ್ರಾಮವು ಒಂದು ಜೈಲ್ನ ತರ ಬಾಳ್ತಾರೆ. ಒಂದು ಕೃಷಿ ಮಾಡಕ್ಕೂ ಸಹ ಅವರಿಗೆ ಆಗೋದಿಲ್ಲ. ಇದೆಲ್ಲ ನೋಡುವಾಗ ಭೈರವಿಗೆ ಏನು ಸಹ ಮಾಡಕ್ಕೆ ಆಗೋದಿಲ್ಲ. ಇನ್ನೊಂದ್ ಕಡೆ ನೋಡಿದ್ರೆ ಹಿಮ ಪ್ರದೇಶದಲ್ಲಿರುವ ಸ್ವಾಮಿಗಳು ಸಹ ಭೈರವಿಯಿಂದ ಕೂಡ ಆ ಆತ್ಮವನ್ನು ಕಟ್ಟಾಕಲು ಆಗ್ತಿಲ್ಲ, ಇದೇನು ಕ್ರೌರ್ಯ ಅಂತ ಹೇಳ್ತಾರೆ. ಆಗ ಅಲ್ಲಿದ್ದ ದೊಡ್ಡ ಸ್ವಾಮಿ, ಭೈರವಿ ಇನ್ನು 100 ಕೋಟಿ ಸಲ ಓಂ ನಮ ಶಿವಾಯ ಅನ್ನೋ ಮಂತ್ರ ಹೇಳಿ ಪೂರ್ತಿ ಮಾಡ್ಲಿಲ್ಲ, ಹಾಗೆ ಹೇಳಿ ಮುಗಿಸಿದ್ರೆ ಆ ಶಿವನೇ ಬಂದು ಈ ತಿರುಪತಿಯ ಕತೆ ಮುಗಿಸ್ತಾರೆ ಅಂತ ಹೇಳ್ತಾರೆ. ಹಾಗಿರುವಾಗ ಆ ಊರಲ್ಲಿರುವ ಒಂದು ಹುಡುಗಿಗೆ ಹುಷಾರಿಲ್ಲದಾಗುತ್ತೆ. ಹಾಗೆ ಆ ಹುಡುಗಿಯ ಅಪ್ಪ ಅಮ್ಮ ಭೈರವಿ ಹತ್ತಿರ ಬಂದು
ಬಂದು ಕಾಪಾಡಕ್ಕೆ ಅಂತ ಕೇಳ್ತಾರೆ. ಆದ್ರೆ ಭೈರವಿ ಇದಕ್ಕಿರುವ ಔಷಧಿ ಎಲ್ಲ ನನಗೆ ಗೊತ್ತಿಲ್ಲ, ಇದಕ್ಕೆ ನೀವು ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ಅದಾದ್ಮೇಲೆ ಭೈರವಿ ಒಂದು ಮೈಕ್ ಇಟ್ಕೊಂಡು ನಾನು ಊರಿನವರಿಗೆಲ್ಲ ಕೇಳಿಸೋ ತರ ಜೋರಾಗಿ ಓಂ ನಮಃ ಶಿವಾಯ ಅನ್ನೋ ಮಂತ್ರ ಹೇಳ್ತೀನಿ. ಹಾಗೆ ತಂಗಿ ರಾಧನ್ ಜೊತೆ ನೀನು ಸೀರೆಲ್ಲ ಉಟ್ಕೊಂಡು ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ನಿನ್ನ ಗಂಡನ ಸಮಾಧಿ ಹತ್ತಿರ ಹೋಗಿ ಅವನನ್ನ ಸಮಾಧಾನ ಮಾಡು ಅಂತ ಹೇಳ್ತಾಳೆ. ಆ ಸಮಯದಲ್ಲಿ ಅವನ ಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತದೆ. ಅವನ ಶಕ್ತಿ ಕಡಿಮೆ ಆದರೆ ಊರಿನಲ್ಲಿ ಹಾಕಿರೋ ಲೈನ್ದು ಶಕ್ತಿ ಸಹ ಕಡಿಮೆ ಆಗುತ್ತದೆ. ಆ ಸಮಯದಲ್ಲಿ ಆ ಹುಡುಗಿನ ಕರ್ಕೊಂಡು ಹೊರಗಡೆ ಹೋಗ್ಬೋದು ಅಂತ ಪ್ಲಾನ್ ಮಾಡ್ಕೊಳ್ತಾರೆ. ಆದ್ರೆ ಸಡನ್ ಆಗಿ ಅಲ್ಲಿ ಕರೆಂಟ್ ಹೋಗುತ್ತದೆ. ಕರೆಂಟ್ ಹೋಗಿದ್ದು ಭೈರವಿ ಹೇಳೋ ಮಂತ್ರ ಯಾರಿಗೂ ಸಹ ಕೇಳೋದು ಇಲ್ಲ. ಹಾಗೆ ಊರಿನಿಂದ ಹೊರಗಡೆ ಹೋಗಿದ್ದ ಆ ಹುಡುಗಿಯ ಅಪ್ಪ ಅಮ್ಮ ಕೂಡ ಅಲ್ಲೇ ನಿಲ್ತಾರೆ. ಈ ಕಡೆ ತನ್ನ ಸಮಾಧಿ ಹತ್ತಿರ ಬಂದು ತನ್ನ ಹೆಂಡತಿ ರಾಧನ್ ನಾಟಕ ಮಾಡ್ತಿದ್ದಾಳೆ ಅನ್ನೋ ವಿಷಯ ತಿರುಪತಿಗೆ ಗೊತ್ತಾಗುತ್ತದೆ. ಇದರಿಂದ ಕೋಪಗೊಂಡ ತಿರುಪತಿ ನಿಮ್ಮೆಲ್ಲರನ್ನು ನಾನು ಕೊಲೆ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗೆ ತಿರುಪತಿ ಆ ಸಣ್ಣ ಹುಡುಗಿಯ ಮೈ ಮೇಲೆ ಸೇರಿಕೊಂಡು ತನ್ನನ್ನು ಚೀಟ್ ಮಾಡಲು ಬಂದ ತನ್ನ ಹೆಂಡತಿ ರಾಧಾಳ ತಲೆಯನ್ನು ಕುಯ್ದ್ಬಿಡ್ತಾನೆ. ಇದನ್ನೇ ನಾವು ಕಥೆಯ ಪ್ರಾರಂಭದಲ್ಲಿ ತೋರಿಸಿರೋದು. ಒಂದು ಸಣ್ಣ ಹುಡುಗಿ ರಾಧಾ ತಲೆಯನ್ನು ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದಿರೋದು. ಹೀಗೆ ತನ್ನ ಹೆಂಡತಿಯನ್ನೇ ಕೊಲೆ ಮಾಡಿದ್ದು ನೋಡಿ ಊರವರೆಲ್ಲ ಅವಳ ಮಾತು ಕೇಳಿ ನಾವು ಭೈರವಿಯನ್ನ ಕರ್ಕೊಂಡ್ ಬಂದು ಅವಳು ನಮ್ಮನ್ನ ಕಾಪಾಡ್ತಾಳೆ ಅಂತ ನಂಬಿಕೆ ಇಟ್ಟಿದ್ದು. ಆದ್ರೆ ಅವಳಿಗೆ ತನ್ನ ತಂಗಿಯನ್ನೇ ಕಾಪಾಡಕ್ಕೆ ಆಗಿಲ್ಲ, ಇನ್ನು ನಮ್ಮನ್ನ ಕಾಪಾಡ್ತಾಳ ಅಂತೆಲ್ಲ ಬೇಜಾರ್ ಮಾಡ್ಕೊಂಡಿರ್ತಾರೆ. ಆಗ ಭೈರವಿ ತಿರುಪತಿ ಜೊತೆ ನೀನು ಇಷ್ಟೆಲ್ಲ ಟಾರ್ಚರ್ ಕೊಡ್ತಿದ್ಯಲ್ಲ, ನಿನಗೆ ಏನು ಕೊಟ್ರೆ ನೀನು ಸುಮ್ಮನೆ ಆಗ್ತೀಯ, ಈ ಊರವರನ್ನ ನೆಮ್ಮದಿಂದ ಬಾಳಕೆ ಬಿಡ್ತೀಯ ಅಂತ ಕೇಳ್ತಾಳೆ. ಆಗ ತಿರುಪತಿಯು ನಾನು ಇಲ್ಲಿವರೆಗೂ ನಿನ್ನಂತ ಸುಂದರವಾಗಿರೋ ಹುಡುಗಿಯರನ್ನ ನೋಡಿಲ್ಲ, ನೀನು ಈ ಶಿವಭಕ್ತಳ ಡ್ರೆಸ್ ಅನ್ನೆಲ್ಲ ಬಿಚ್ಚಿ ಹಾಕಿ ನನ್ನ ಹತ್ತಿರ ಬಾ, ನಾನು ಈ ಊರನ್ನೇ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಳೆ. ಇದಕ್ಕೆ ನಿನಗೆ ಒಪ್ಪಿಗೆನಾ ಅಂತ ಕೇಳಿದಾಗ ಬೇರೆ ವಿಧಿ ಇಲ್ಲದೆ ಭೈರವಿ ಸಹ ಆಯ್ತು ಅಂತ ಒಪ್ಕೊಳ್ತಾಳೆ. ಹಾಗೆ ಊರಿನವರೆಲ್ಲ ಸೇರಿ ನಾನು ನಿಮ್ಮನ್ನ ಸ್ವಾಮಿ ಅಂತ ಕರ್ಕೊಂಡು ಬಂದಿರೋದು, ನೀನು ಬಂದ್ಮೇಲೆನೆ ಈ ಊರಲ್ಲಿ ಹೆಚ್ಚು ಕೊಲೆಗಳು ನಡೆದಿವೆ, ದಯವಿಟ್ಟು ನಮ್ಮ ಊರಿಂದ ತೊಲಗಿ ಅಂತ ಹೇಳ್ತಾರೆ. ಹಾಗೆ ಆ ಊರಿನವರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ದೇವ್ರು ಅನ್ನೋದೇ ಇಲ್ಲ, ಇದ್ದಿದ್ರೆ ಇಷ್ಟೆಲ್ಲ ನಾವು ಕಷ್ಟಪಡುವಾಗ ನಮಗೆ ಸಹಾಯ ಮಾಡ್ತಿದ್ದು ಅಂತ ಹೇಳಿ ಅಲ್ಲಿ ಮರದ ಮೇಲಿದ್ದ ಶಿವನ ಪೋಸ್ಟ್ ಅನ್ನ ಹರಿತಾರೆ. ಅವಾಗ ಆ ಮರದ ಮೇಲಿದ್ದ ರುದ್ರಾಕ್ಷಿಗಳು ಕೆಳಗಡೆ ಬೀಳುತ್ತದೆ. ಆಗ ಭೈರವಿ ಹೇಳ್ತಾಳೆ, ಇದು ದೇವ್ರೇ ಬೀಳ್ಸಿರೋದು, ಇವಾಗ್ಲಾದ್ರೂ ನಂಬಿ ಶಿವನು ಬಂದು ಕಾಪಾಡ್ತಾನೆ ಅಂತ ಹೇಳ್ತಾಳೆ. ಹಾಗೆ ಭೈರವಿ ನಾನು ನನ್ನನ್ನೇ ಕೊಟ್ಟು ಈ ದೆವ್ವದಿಂದ ನಿಮ್ಮನ್ನ ಕಾಪಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಹೋಗುವಾಗ ಆ ಬಾಯಿ ಮುಖವನ್ನು ನೋಡ್ಕೊಂಡು ಓಂ ನಮಃ ಶಿವಾಯ ಅಂತ ಹೇಳಿ ಹೋಗ್ತಾಳೆ. ಹೀರೋಯಿನ್ ಇನ್ನು 1000 ಸಲ ಓಂ ನಮಃ ಶಿವಾಯ ಅನ್ನೋ ಮಂತ್ರ ಹೇಳಿದ್ರೆ ಅವರು 100 ಕೋಟಿ ಸಲ ಹೇಳಿ ಮುಗಿಸಿದ್ದಾರೆ. ಹಾಗಿದ್ರೆ ಶಿವನು ಅವರ ಮುಂದೆ ಪ್ರತ್ಯಕ್ಷರಾಗ್ತಾರೆ ಅಂತ. ಇನ್ನೊಂದ್ ಕಡೆ ಬಾಯಿ ಭೈರವಿ ಯಾಕೆ ನನ್ನ ಮುಂದೆ ಬಂದು ಓಂ ನಮಃ ಶಿವಾಯ ಅನ್ನೋ ಮಂತ್ರ ಹೇಳಿದ್ಲು, ಇದರಲ್ಲಿ ಏನಾದ್ರೂ ಪ್ಲಾನ್ ಇದೆಯಾ ಅಂತ ಯೋಚನೆ ಮಾಡ್ತಾರೆ. ಅದಾದ್ಮೇಲೆ ಬಾಯಿ ಅದರಲ್ಲೂ ಒಂದು ಪ್ಲಾನ್ ಇದೆ ಅಂತ ಅರ್ಥ ಮಾಡ್ಕೊಂಡು ಯಾವಾಗ ಭೈರವಿ ತನ್ನನ್ನೇ ಕೊಟ್ಟು ಆ ದೆವ್ವದಿಂದ ಊರವರನ್ನು ಕಾಪಾಡಲು ಹೊರಡ್ತಾಳೋ ಅದೇ ದಿನ ಸಮಾಧಿಯನ್ನು ಪುನಃ ಹೂಳಲು ಸ್ಟಾರ್ಟ್ ಮಾಡ್ತಾರೆ. ನಿಲ್ಲಿಸಿರುವ ತಿರುಪತಿಯ ಬಾಡಿಯನ್ನು ಮಲಗಿಸಬೇಕು ಅಂತಾನು ಭೈರವಿ ಹೇಳಿರ್ತಾಳೆ. ಹಾಗೆ ಬಾಯಿ ಕೂಡ ಅದನ್ನ ಮಾಡಕ್ಕೆ ಹೋಗಿರ್ತಾರೆ. ಹಾಗೆ ಆ ದಿನ ಏನೋ ಬಂದೇ ಬಿಡ್ತು. ತಿರುಪತಿ ಸಹ ಆ ಕ್ಯಾಮರಾಮ್ಯಾನ್ ದೇಹದಲ್ಲಿ ಸೇರ್ಕೊಂಡು ಭೈರವಿ ಹತ್ತಿರ ಬರ್ತಾನೆ. ಹಾಗೆ ತಿರುಪತಿ ಹೀರೋಯಿನ್ ಹತ್ತಿರ ಹೋಗ್ತಿದ್ದಂತೆ ಅವಳು ಓಂ ನಮಃ ಶಿವಾಯ ಅಂತ ಹೇಳ್ತಾನೆ ಇರ್ತಾಳೆ. ಹಾಗೆ ಕಾಶ್ಮೀರದಲ್ಲಿರುವ ಸ್ವಾಮಿಯು ಇನ್ನು ಎಷ್ಟು ಸಲ ಆ ಹುಡುಗಿ ಓಂ ನಮಃ ಶಿವಾಯ ಅನ್ನೋ ಮಂತ್ರ ಹೇಳಿದ್ರೆ ಶಿವನು ಬರ್ತಾನೆ ಅಂತ ಕೇಳಿದಾಗ ಇನ್ನು 10 ಸಲ ಹೇಳಿದ್ರೆ ಸಾಕು ಶಿವನು ಬರ್ತಾನೆ ಅಂತ ಹೇಳ್ತಾರೆ. ಆದ್ರೆ ತಿರುಪತಿ ನೋಡಿದ್ರೆ ಒಂದ್ ಕಡೆ ದೊಡ್ಡದಾಗಿ ಪೂಜೆಯನ್ನ ಅರೇಂಜ್ ಮಾಡಿದ್ಯಾ, ಇನ್ನೊಂದ್ ಕಡೆ ನನ್ನ ಸಮಾಧಿಯನ್ನ ಪುನಃ ಹೂಳ್ತಿದ್ಯಾ, ಇಷ್ಟೆಲ್ಲ ಮಾಡ್ತೀಯಾ ಅಂತ ಹೇಳಿ ಕೋಪದಿಂದ ಭೈರವಿಯನ್ನ ಹೊಡಿತಾನೆ. ಆದ್ರೂ ಸಹ ಹೀರೋಯಿನ್ ಓಂ ನಮಃ ಶಿವಾಯ ಅನ್ನೋದನ್ನ ಬಿಡೋದೇ ಇಲ್ಲ, ಹೇಳ್ತಾನೆ ಇರ್ತಾರೆ. ತಿರುಪತಿ ಆ ಪೂಜೆ ನಡೀತಿದ್ದ ಎಲ್ಲರೂ ಇರುವ ಸ್ಥಳಕ್ಕೆ ಭೈರವಿಯನ್ನ ಕರ್ಕೊಂಡ್ ಬಂದು ಅವರ ಮುಂದೆನೆ ನಿನ್ನನ್ನ ರೇಪ್ ಮಾಡ್ತೀನಿ, ಹಾಗಿದ್ರೇನೆ ತಿರುಪತಿಯ ಪವರ್ ಏನು ಅಂತ ಗೊತ್ತಾಗೋದು ಅಂತೆಲ್ಲ ಹೇಳ್ತಾನೆ. ಇದೆಲ್ಲ ನೋಡಿ ಊರಿನವರು ತುಂಬಾನೇ ಕಣ್ಣೀರ್ ಹಾಕ್ತಾ ಇರ್ತಾರೆ. ಹಾಗೆ ತಿರುಪತಿ ನೋಡಿದ್ರೆ ಒಂದ್ ಕಡೆ ಭೈರವಿಯನ್ನ ತುಂಬಾನೇ ಹೊಡಿತಾ ಇರ್ತಾನೆ. ಇನ್ನು ನಿನ್ ಶಿವನು ಬಂದು ಕಾಪಾಡ್ತಾನೆ ಅಂತ ನಂಬಿದ್ಯಾ, ಸಾಕ್ ನಿಲ್ಸು ನಿನ್ ಓಂ ನಮಃ ಶಿವಾಯ ನಾಮ ಅಂತ ಹೇಳಿ ಹೊಡಿತಾ ಇರ್ತಾನೆ. ಇನ್ನೇನು ಒಂದ್ಸಲ ಹೇಳಿದ್ರೆ ಶಿವನು ಬರ್ತಾನೆ ಅಷ್ಟರಲ್ಲಿ ಭೈರವಿ ತೀರು ಹೋಗ್ತಾಳೆ ಅನ್ನೋ ತರನು ನಮಗೆ ತೋರಿಸ್ತಾರೆ. ಅವಾಗ ಆ ಊರಿನವರೆಲ್ಲರೂ ಈ ದೇವ್ರಿಗೆ ಹೃದಯನೇ ಇಲ್ವಾ, ಇಷ್ಟೆಲ್ಲ ಕಷ್ಟ ಬಂದ್ರು ಸಹ ಸಹಾಯ ಮಾಡುತ್ತಿಲ್ವಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಅಲ್ಲಿದ್ದ ಒಂದು ಚಿಕ್ಕ ಹುಡುಗಿ ನಂದಿ ಹತ್ತಿರ ಬಂದು ನಂದಿ ಕಿವಿಯಲ್ಲಿ ಏನೋ ಬೇಡ್ಕೊಳ್ತಾಳೆ. ಆಗ ನಂದಿ ಎದ್ದು ಬಂದು ಭೈರವಿ ಮೈಗೆ ಸೇರ್ಕೊಂಡು ಭೈರವಿಗೆ ಶಕ್ತಿ
ಶಕ್ತಿ ಬರುತ್ತದೆ. ಹಾಗೆ ಶಕ್ತಿ ಬಂದಾಗ ಭೈರವಿ ಓಂ ನಮ ಶಿವಾಯ ಅನ್ನೋ ಮಂತ್ರವನ್ನ ಹೇಳ್ತಾಳೆ. ಆಗ 100 ಕೋಟಿ ಸಲ ಅವಳು ಹೇಳಿ ಮುಗಿಸಿದಾಳೆ. ಹಾಗೆ ಹೇಳಿ ಮುಗಿಸಿದಾಗ ಅಲ್ಲಿ ಶಿವನು ಪ್ರತ್ಯಕ್ಷನಾಗುತ್ತಾನೆ. ಹಾಗೆ ಆ ಊರಿನವರೆಲ್ಲರೂ ಶಿವನನ್ನು ನೋಡುತ್ತಾರೆ. ಹಾಗೆ ಶಿವನು ತನ್ನ ಆಯುಧವನ್ನು ಭೈರವಿ ಕೈಯಲ್ಲಿ ಕೊಡುತ್ತಾರೆ. ಭೈರವಿ ಸಹ ಆ ಆಯುಧದಿಂದ ತಿರುಪತಿಗೆ ಒಂದು ಗತಿಯನ್ನ ಕಾಣಿಸ್ತಾಳೆ. ಇವಾಗ ಆ ಊರಿನ ಜನರೆಲ್ಲರೂ ಶಿವನಿಗೆ ಕೈ ಮುಗಿತಾರೆ. ಶಿವನನ್ನು ನೋಡಿದ ಭೈರವಿ ಖುಷಿಯಿಂದ ಪುನಃ ಹಳೆ ಸೀರೆಯನ್ನೆಲ್ಲ ಉಡ್ಕೊಂಡು ಶಿವನೇ ಗತಿ ಅಂತ ಅವರ ದಾರಿಯನ್ನೇ ಹಿಡ್ಕೊಳ್ತಾರೆ. ಅವಾಗ ಅಲ್ಲಿದ್ದ ಒಂದು ಸ್ವಾಮಿಯು ಹೇಗೆ ಈ ಹುಡುಗಿಯಿಂದ 100 ಕೋಟಿ ಸಲ ಓಂ ನಮ ಶಿವಾಯ ಅನ್ನೋ ಮಂತ್ರ ಹೇಳಿಕೆ ಸಾಧ್ಯ ಅಂತ ಕೇಳಿದಾಗ ಪೂರ್ವ ಕಾಲದಿಂದಲೇ ಶಿವನ ಪಾದೆಯನ್ನು ಹಿಡ್ಕೊಂಡು ಬಂದವರಿಗೆ ಅದು ಸಾಧ್ಯವಾಗುತ್ತದೆ ಅಂತ ಹೇಳ್ತಾರೆ. ಇಲ್ಲಿಗೆ ಈ ಕಥೆಯು ಮುಕ್ತಾಯಗೊಳ್ಳುತ್ತದೆ. ಆದರೆ ಇದರ 3rd ಪಾರ್ಟ್ಗಿರುವ ಚಾನ್ಸಸ್ ಇದೆ. ಯಾಕಂದ್ರೆ ಇದಾದ್ಮೇಲೆ ಕೂಡ ತಿರುಪತಿಯ ಸೈಕಲ್ ಆ ಊರಲ್ಲಿ ಓಡಾಡೋದು ತುಂಬಾ ಜನರು ನೋಡ್ತಾರೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಕೊರಿಯನ್ ಮೂವೀಸ್ ನಲ್ಲಿ ಇಂಟ್ರೆಸ್ಟ್ ಇರುವವರು ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿರುವ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.